ಈ ಹಾಡಿಗೆ ಸ್ವಲ್ಪ ಕಷ್ಟಪಟ್ಟೆ ನಾನು ಈ ಟ್ಯೂನ್ ಮಾಡಬೇಕಾದ್ರೆ ಏನೇನೋ ಮಾಡ್ಕೊಂಡು ಕೊನೆಗೆ ತಾರಾರರಾರರಾರ 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 ತಾರಾರರಾರರ ಅಂತ ಆಡಿದ್ರೆ ಅಣ್ಣವರು ಅಂದ್ಕೊಂಡು ಒಳಗಡೆ ಹೋದರು. ಈಗ ಒಂದು ಸಂಗೀತ ನಿರ್ದೇಶಕ ಅಂದಮೇಲೆ ಏನೋ ಒಂದು ಟ್ಯೂನು ಮಾಡಿ ಕೊಡೋದಲ್ಲ, ಆ ಕತೆ ಯಾವ ಥರ ಕತೆ, ಅದು ಯಾವ ಪ್ರದೇಶದ ಹಿನ್ನೆಲೆ ಇದೆ ಆ ಕತೆಗೆ, ಆ ಪ್ರದೇಶದ ಸಂಗೀತ ಏನಿರ್ಬೋದು. ಯಾಕಂದರೆ ನಾನು ಪ್ರತಿ ಭಾಷೆಯ ಹಾಡುಗಳು ಕೇಳ್ತೀನಿ, ಪ್ರತಿ ಸಂಸ್ಕೃತಿಯ ಹಾಡುಗಳನ್ನ ಕೇಳ್ತೀನಿ. ಯಾಕಂದರೆ ಒಂದೊಂದು ಊರಲ್ಲಿ ಒಂದೊಂದು ಜಾನಪದ ಸಂಗೀತ ಇರ್ತವೆ. ಆಮೇಲೆ ಉದಿತ್ ನಾರಾಯಣ ಆಡ್ಸೋಕ್ಕೆ ಬಾಂಬೆಗೆ ಹೋಗಿದ್ದು, ಬಾಂಬೆ ರೆಕಾರ್ಡಿಂಗ್ ಮಾಡಿದ್ದೆ ಅವರು ಬಾಂಬೆಲಿ ಅವರು ಬರೋದೇ 12 ಗಂಟೆಗೆ. ನಾವು 9 ಗಂಟೆಗೆ ಕಾಯ್ತಾ ಇದ್ರೆ ಅವರು ಒಂದು 12 ಗಂಟೆ ಬರೋರು. ಅವ್ರು ಜಾಲಿ ಇಲ್ಲ, ತುಂಬ ಕೇರ್ಲೆಸ್, ಜಾಲಿ ಮನುಷ್ಯ. ಈ ಬಾಂಬೆಯವರೇ ಹಾಗೆ. ಬಾಂಬೆಯವರು ಈ ಏನು ಬಾಲಿವುಡ್ನವರು, ಅವರಿಗೆ ಯಾವುದ್ರಲ್ಲೂ ಸೀರಿಯಸ್ನೆಸ್ ಇಲ್ಲ. ಆಮೇಲೆ ಖರ್ಚು ಯಥೇಚ್ಛವಾಗಿ ಖರ್ಚು ಮಾಡೋರು, ಸಂಭಾವನೆ ಅದಕ್ಕೆ ಗೋಣಿ ತಗೊಂಡೋಗ್ಬೇಕು, ಆ ಥರ ಅವರೆಲ್ಲ. ಆಮೇಲೆ ನನಗೆ ಅದರಲ್ಲಿ ತುಂಬ ಪಾತ್ರಗಳಲ್ಲಿ ರಾಮೇಶ್ವರಿ ವರ್ಮ ಅದ್ಭುತವಾದ ಅಜ್ಜಿ ಪಾತ್ರ ಮಾಡಿದವರು. ಅದೊಂದು ಮುದ್ದು ಅಜ್ಜಿ. ಅವರು ಇವತ್ತು 90 ಚಿಲ್ಲರೆ ಆಗಿದೆ ಅವ್ರಿಗೆ ಏಜ್, ಆದರೆ ಇನ್ನೂ ಆರೋಗ್ಯವಾಗಿದ್ದಾರೆ, ಪುಣ್ಯಕ್ಕೆ. ಅವರು ಯಾವ ಊರು ಗುರುಗಳೇ? ಅವರು ಮೈಸೂರಿನವರು ರಾಮೇಶ್ವರಿ ವರ್ಮ. ಮನೆ ಕಟ್ಟೋ ಕಂದ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಆ ಟೈಮಲ್ಲಿ ಒಂದು ರೆಕಾರ್ಡಿಂಗ್ ಕೊಟ್ಟಿದ್ದೀರಿ, ಅದ್ಭುತವಾಗಿ ಕೊಟ್ಟಿದ್ದೀರಿ ನೀವು. ಅದು ಅವರು ಭಾವಪೂರ್ಣವಾಗಿ ಅವರು ಅಭಿನಯಿಸಿದ ಸಿನಿಮಾದಲ್ಲಿ. ಎಲ್ಲ ಶ್ರೀಗಂಧ ಟಿವಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ, ಹಾಗೂ ಎಲ್ಲ ಕರ್ನಾಟಕ ಜನತೆಗೆ ಶ್ರೀಗಂಧ ಟಿವಿ ವತಿಯಿಂದ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಸ್ಟುಡಿಯೋಗೆ ಇವತ್ತೆಲ್ಲ ಕಡೆ ಒಂದು ಹಬ್ಬದ ವಾತಾವರಣ, ಆದರೆ ನನಗೆ ಒಂದು ಮನಸ್ಸಿಗೆ ಒಂದು ಹಬ್ಬ ಇವತ್ತು. ಅದೇನಪ್ಪ ಅಂದರೆ, ನಮ್ಮ ಸ್ಟುಡಿಯೋಗೆ ಇವತ್ತು ವಿಶೇಷ ಗೆಸ್ಟ್ ಇದ್ದಾರೆ. ಯಾರು? ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ ಹೋಗ್ಬೇಕಾದ್ರೆ ಇವ್ರ ಹಾಡುಗಳನ್ನ ಕೇಳಿದ್ರೆ ದಿನಗಳೇ ಇಲ್ಲ. ಪ್ರತಿಯೊಂದು ಕರ್ನಾಟಕದ ಹಳ್ಳಿಗಳಿಗೆ ಹೋದರೂ, ಯಾವುದೇ ಒಂದು ಗ್ರಾಮಕ್ಕೆ ಹೋದ್ರೂ, ಯಾವುದಾದ್ರೂ ಒಂದು ಊರಲ್ಲಿ ಒಂದು ಮನೆಯಲ್ಲಿ ಇವರ ಹಾಡುಗಳು ಪ್ಲೇ ಆಗ್ತಿರ್ತಿತ್ತು. ಈ 90s ಅಂತ ಹೇಳ್ತಾರಲ್ಲ, 90ರ ದಶಕದ ಇವರ ಹಾಡುಗಳು ಅಷ್ಟು ಹಿಟ್, ಸೂಪರ್ ಹಿಟ್ ಸಾಂಗ್ಸ್ ಇವ್ರು ಮಾಡಿದ್ದು. ಯಾರು ಹೇಳ್ತೀನಿ. ನಾನು ಚಿತ್ರರಂಗದಲ್ಲಿ ತುಂಬ ಗೌರವಿಸುವ, ನಾನು ಒಂದು ಪೂಜ್ಯ ಭಾವನೆ ಇಟ್ಕೊಂಡಂಥ ವ್ಯಕ್ತಿ ಇವರು. ಯಾಕೆಂದರೆ ನನಗೂ ಅವ್ರಿಗೂ ಒಂದು 10-12 ವರ್ಷಗಳ ಒಂದು ಬಾಂಧವ್ಯ ಇದೆ, ಒಂದು ಒಳ್ಳೆ ಬಾಂಧವ್ಯನೇ ಇದೆ. ಯಾವಾಗ ಫೋನ್ ಮಾಡಿದ್ರು, ಯಾವ ಕೆಲಸ ಕೇಳಿದ್ರು ನಾನು ಅವ್ರನ್ನ ಗುರುಗಳೇ ಅಂತ ಕರಿತೀನಿ. ಆ ಗುರುಗಳು ನನಗೆ ಪ್ರೋತ್ಸಾಹ ಮಾಡಿದ್ದಾರೆ, ಬೆಂತಟ್ಟಿದ್ದಾರೆ, ನಮ್ಮೆಲ್ಲ ಕೆಲಸಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಿಷ್ಕಲ್ಮಶ ಮನಸ್ಸಿನ ಒಂದು ಮುದ್ದು ಮನಸ್ಸಿನ ಒಂದು ಸಾಧಕ ಅವರು. ನನಗೆ ತುಂಬ ಗೌರವ ಅವ್ರ ಮೇಲೆ. ಸ್ನೇಹಿತರೆ, ಪ್ರತಿದಿನ ಅವ್ರ ಹಾಡುಗಳು ಕೇಳ್ತೀನಿ, ಗುನುಗ್ತೀನಿ, ಅವ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀನಿ. ಅಂದರೆ ಅಂದ್ಕೊಂಡಿರಲಿಲ್ಲ ಇಂಥ ಒಬ್ಬ ಸಾಧಕರನ್ನ ನಾನು ಪಕ್ಕ ಕೂತ್ಕೊಂಡು ಇವತ್ತು ಅವರೊಟ್ಟಿಗೆ ಮಾತುಕತೆ ನಡೆಸ್ತೀನಿ ಅಂತ. ಇದು ಇಂಟರ್ವ್ಯೂ ಅಂತ ಹೇಳೋದಕ್ಕಿಂತ ಒಂದು ಒಳ್ಳೆ ಮಾತುಕತೆ ಅಂತೀನಿ ನಾನು. ಇನ್ನೊಂದು ಹೇಳಬೇಕು, ಡಾಕ್ಟರ್ ಹಂಸಲೇಖ ಅವರ ನಂತರ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚಿನ ಮಟ್ಟಿಗೆ ಸಾಹಿತ್ಯ ಸಂಗೀತ ಒಟ್ಟಿಗೆ ಮಾಡಿದವರು ಇವರು. ಆ್ಯಕ್ಚುಲಿ ಬೇರೆಯವರು ಮಾಡಿದ್ದಾರೆ, ಆದರೆ ಸಾಹಿತ್ಯ ಸಂಗೀತ ಒಟ್ಟಿಗೆ ಮಾರ್ಕ್ ಮಾಡಿ ಹೇಳ್ತಾ ಇದ್ದೀನಿ, ಅದು ಮಾಡಿದ್ದು ಇವರು, ಬೇರೆ ಯಾರೂ ಅಲ್ಲ. ನಿಮ್ಮೆಲ್ಲರ ಪ್ರೀತಿಯ ಮ್ಯೂಸಿಕ್ ಡೈರೆಕ್ಟರ್, ಲಿರಿಕ್ ರೈಟರ್, ಆ್ಯಕ್ಟರ್, ಫಿಲ್ಮ್ ಡೈರೆಕ್ಟರ್, ಡೈಲಾಗ್ ರೈಟರ್, ಎಲ್ಲ ಆಯಾಮದಲ್ಲಿ ಕೆಲಸ ಮಾಡಿರುವಂಥ ಹಿರಿಯ ಸಾಧಕರು ಶ್ರೀ ವಿ ಮನೋಹರ್ ಸರ್. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಿಮಗೂ ನಮಸ್ಕಾರ, ಮತ್ತು ಶ್ರೀಗಂಧ ಟಿ ವಿ ವೀಕ್ಷಕರಿಗೂ ನನ್ನ ಪ್ರೀತಿಯ ನಮಸ್ಕಾರ ಹಾಗೂ ದಸರಾ ಹಬ್ಬದ ವಿಜಯದಶಮಿಯ ಶುಭ ಹಾರೈಕೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಗುರುಗಳೇ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ನನಗೆ ಒಂದು ಗುರುಸ್ಥಾನದಲ್ಲಿ ಇದ್ದೀರಿ. ತುಂಬ ವಿಷಯ ನಿಮ್ಮ ಮಟ್ಟಿಗೆ ತಿಳ್ಕೊಂಡಿದ್ದೀನಿ, ನಾನು ಚರ್ಚೆ ಮಾಡಿದ್ದೀನಿ, ನನಗೆ ಮಾರ್ಗದರ್ಶನ ಕೊಟ್ಟಿದ್ದೀರಾ. ಹಾಗಾಗಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ದಸರಾ ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಗುರುಗಳೇ. ಸೇಮ್ ಟು ಸೇಮ್, ನಿಮಗೂ ಶುಭ ಹಾರೈಕೆಗಳು, ನಿಮ್ಮ ಫ್ಯಾಮಿಲಿಗೂ ನನ್ನ ಶುಭ ಹಾರೈಕೆಗಳು. ಥ್ಯಾಂಕ್ ಯು. ಸ್ವಲ್ಪ ಇಂಟ್ರೊಡಕ್ಷನ್ ನೀವು ಸ್ವಲ್ಪ ಜಾಸ್ತಿ ಬಿಲ್ಡಪ್ ಕೊಟ್ರಿ ನನಗೆ. ಈಗ ವೀಕ್ಷಕರು ತುಂಬ ನಿರೀಕ್ಷೆ ಇಟ್ಕೋತಾರೆ, ಇಷ್ಟೆಲ್ಲ ಬಿಲ್ಡಪ್ ಇದ್ಮೇಲೆ ಏನಾದ್ರು ಮಾತಾಡ್ತೇನೆ ಇವನು ಅಂತ. ನಾನು ಅಂಥ ಮಾತುಗಾರ ಅಲ್ಲ, ನೀವೇ ಏನಾದರೂ ಒಳ್ಳೆ ಕೆಲಸಗಾರ ಅಂತ ಹೇಳೋದು ಪ್ರೂವ್ ಮಾಡಿದ್ದೀರಿ. ಹೌದು, ಅದು ನಮಗೆ ಗೊತ್ತಿದೆ. ಗುರುಗಳೇ, ಮುಖ್ಯವಾದ ವಿಷಯ ಇವತ್ತಿನ ನಾವು ನಮ್ಮ ಸ್ಟುಡಿಯೋಗೆ ಬರೋಕ್ಕೆ ಮಾಡಿದ್ದು ಒಂದು ಮುಖ್ಯವಾದ ವಿಷಯ ಇದೆ. ಸ್ನೇಹಿತರೆ, ಒಂದು 74 ವರ್ಷಗಳ ಹಿಂದೆ ನಮ್ಮ ಹೆಮ್ಮೆಯ ಸಾಹಿತಿ ಕಾದಂಬರಿಕಾರರಾದಂಥ ಶಿವರಾಮ ಕಾರಂತರು
ಅವ್ರನ್ನ ಕಡಲ್ ತೀರದ ಭಾರ್ಗವ ಅಂತ ಕರಿತೀವಿ ನಾವು. ಜ್ಞಾನಪೀಠ ಪುರಸ್ಕೃತರು ಕೂಡ. ಅವರು ಒಂದು ನಾವಲ್ ಬರೆದರು, ಚಿಗುರಿದ ಕನಸು. ಅದಕ್ಕೆ 74 ವರ್ಷಗಳಾಗಿದೆ. ಅದಾಗಿ 52 ವರ್ಷ ಆದಮೇಲೆ ಆ ಸಿನಿಮಾ ಬರುತ್ತೆ ಕನ್ನಡದಲ್ಲಿ. 2003 ಬರುತ್ತೆ. ಈಗ ಸಿನಿಮಾಕ್ಕೆ ಈಗ ಸಿನಿಮಾ 22 ವರ್ಷದ ತರುಣ ಯುವಕ ಆಗಿದ್ದಾನೆ. ಆ ಸಿನಿಮಾ 22 ವರ್ಷ ಆಯ್ತು ಸಿನಿಮಾ ಬಂದು. ಒಂದು ಸಿನಿಮಾಗೆ ಮ್ಯೂಸಿಕ್ ಇಲ್ಲ ಅಂದರೆ ಸಪ್ಪೆ ಅನಿಸ್ಬಿಡುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಒಂದು ಸಿನಿಮಾಗೆ ಮ್ಯೂಸಿಕ್ಗೆ ಜೀವಾಳ ಹಾಗೂ ಮ್ಯೂಸಿಕ್ಗೆ ಉಸಿರು. ಗುರುಗಳೇ, ನಾನು ನಿಮ್ಮನ್ನ ಮುಖಸ್ತುತಿ ಮಾಡ್ತಾ ಇಲ್ಲ. ಆ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಅದ್ಭುತ ಹಾಡುಗಳು ಮಾಡಿದ್ದೀರಿ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಇವತ್ತು. ಯಾಕೆಂದರೆ ಆ ಸಿನಿಮಾನ ಅಚ್ಚುಕಟ್ಟಾಗಿ ತೆರೆ ಮೇಲೆ ತಂದವರು ಟಿ.ಎಸ್. ನಾಗಾಭರಣ ಅವರು. ನಿಮ್ಮವರ ಕಾಂಬಿನೇಷನ್ ಆಲ್ರೆಡಿ ಸೂಪರ್ ಹಿಟ್ ಆಗಿತ್ತು, ಜನ್ಮದ ಜೋಡಿ, ನಮಗೆ ಗೊತ್ತಿದೆ. ಇದು ನಿಮ್ಮ 3ನೇ ಸಿನಿಮಾ, ಜನ್ಮದ ಜೋಡಿ, ಜನ್ಮದಾತ, ನಂತರ ಚಿಗುರಿದ ಕನಸು. ಹೌದು. ಆಮೇಲೆ ಒಂದು ಕನ್ನಡ ಚಿತ್ರರಂಗದ ಪಿಲ್ಲರ್ ಅಂತೀವಿ ನಾವು, ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಅವರ ನಿರ್ಮಾಣ ವಜ್ರೇಶ್ವರಿ ಕಂಬೈನ್ಸಲ್ಲಿ ಬಂದಿದ್ದು. ವರದಪ್ಪ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಇರುವಿಕೆಯಲ್ಲಿ ಆಗಿದ್ದ ಸಿನಿಮಾ ಅದು. ಅವರೆಲ್ಲ ಚರ್ಚೆ ಮಾಡಿ ಕೂತ್ಕೊಂಡಿದ್ರು. ತುಂಬ ಸಲ ಇದರೊಟ್ಟಿಗೆ ನಿಮ್ಮೊಟ್ಟಿಗೆ ಮಾತಾಡಿದ್ದೆ ನಾನು. ಆದರೆ ನನಗೆ ಈ ಥರ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಹಾಗೂ ನಿಮ್ಮ ಅತ್ಯದ್ಭುತ ಸಂಗೀತ ಹಾಗೂ ಸಾಹಿತ್ಯ, ನೀವೇ ಕೆಲವು ಹಾಡುಗಳನ್ನ ಬರೆದಿದ್ದೀರಿ. ಜಯಂತ್ ಕಾಯ್ಕಿಣಿಯವರು ಕೂಡ ಬರೆದಿದ್ದಾರೆ. ಒಮ್ಮೆ 22 ವರ್ಷ ಹಿಂದೆ ಹೋಗಿ ಆ ಬಂಗಾಡಿಗೆ ಹೋಗಿ ಒಂದು ರೌಂಡ್ ಹಾಕೊಂಡು ಬರೋಣ. ಇದು ಹೇಗಾಯಿತು, ಈ ಸಿನಿಮಾ ಹೇಗೆ ಹುಟ್ಟಿತು, ನೀವು ಇದಕ್ಕೆ ಹೇಗೆ ಆಯ್ಕೆಯಾದ್ರಿ, ಇದೆಲ್ಲ ಒಮ್ಮೆ ಹೇಳಿ ಗುರುಗಳೇ. ಈ ಅಣ್ಣ ಅವರು 108 ದಿನ ವನವಾಸ ಆದಮೇಲೆ ನಾನು ಸ್ವಲ್ಪ ಅವರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಮನೆಗೆ ಹೋಗ್ತಾ ಇರಲಿಲ್ಲ. ನಮ್ಮ ಮನೆ ಬೇರೆ ಶಿಫ್ಟ್ ಆಯಿತು. ಒಂದಿನ ನನಗೆ ಹೇಳಿ ಕಳಿಸಿದರು, ಭರಣ ಸಾರೇ ಇರಬೇಕು, ಹೇಳಿ ಕಳಿಸಿದ್ರು, ಚಿಗುರಿದ ಕನಸು ಅಂತ ಸಿನಿಮಾ ಮಾಡ್ತಾಯಿದ್ದಾರೆ ಶಿವರಾಮ್ ಕಾರಂತರ ಇದು ಅಂತ ಹೇಳಿ, ಅದಕ್ಕೆ ಸಂಗೀತಕ್ಕೆ ನನ್ನನ್ನು ಆಯ್ಕೆ ಮಾಡಿದವರು ಅಣ್ಣ ಅವರು, ವರದಣ್ಣ. ಪಾರ್ವತಮ್ಮ ಸಹಜವಾಗಿ ತಾಯಿ ಸ್ಥಾನದಲ್ಲಿ ಅವರು ಇದು. ಹಾಗಾಗಿ ಅವರಿಗೆ ನಾನು ಈ ಮಹಾನ್ ಭಾವರು ಅಣ್ಣ ಅವರು, ವರದಣ್ಣ, ಪಾರ್ವತಮ್ಮ ಮತ್ತು ನಿರ್ದೇಶಕ ನಾಗಾಭರಣ ಸರ್, ಎಲ್ಲರಿಗೂ ನಾನು ಚಿರಋಣಿ. ಈ ಸಿನಿಮಾಕ್ಕೆ ಒಂದು ಅವಕಾಶ ಸಿಕ್ಕಿರೋದು. ಆವಾಗ ಅದಕ್ಕೆ ಸಂಭಾಷಣೆ ಬರೆಯೋಕ್ಕೆ ಆಯ್ಕೆಯಾದವರು ಜಯಂತ್ ಕಾಯ್ಕಿಣಿ. ಜಯಂತ್ ಅವರು ನನಗೆ ಅದಕ್ಕೆ ಹಿಂದೆನೂ ನನಗೆ ಅವರು ಭಾವನಾ ಅಂತ ಒಂದು ಮ್ಯಾಗ್ಝಿನ್ ಮಾಡ್ತಿದ್ದರು. ಅದರಲ್ಲಿ ನನಗೆ ಅವ್ರ ಪರಿಚಯ, ಅದಕ್ಕೆ ಹಿಂದೆ ಸ್ವಲ್ಪ ಪರಿಚಯ ಇತ್ತು. ಅಲ್ಲಿಂದ ತುಂಬ ಆತ್ಮೀಯರಾದ್ವಿ ನಾವು. ಆಮೇಲೆ ಭಾವನಾ ಮ್ಯಾಗ್ಝಿನಲ್ಲಿ ಅವರು ಒಂದು ಲೈನಿನ ಕವನ ಬರಿತಾಯಿದ್ರು. ನನಗದು ಭಾಳ ಒಂದು ಸ್ಫೂರ್ತಿ ಆಯಿತು. ಅದು ನಾನು ಅದನ್ನು ಪ್ರಯತ್ನ ಪಡ್ತಾಯಿದ್ದೆ. ಇದಾಗಿ ಆದಮೇಲೆ ಅವರು ಅದಕ್ಕೆ ಸಂಭಾಷಣೆ ಬರೆಯೋಕ್ಕೆ ಆಯ್ಕೆ ಆದಮೇಲೆ ಆ ಕಥೆಯ ಅವರು ಬರೆದಂಥ ಸಂಭಾಷಣೆಯನ್ನು ಅಲ್ಲಿ ಒಪ್ಸೋದಕ್ಕೆ, ಅಣ್ಣವ್ರ ಮನೆಗೆ ಒಪ್ಸೋದಕ್ಕೆ ಅವ್ರನ್ನ ಕರ್ಕೊಂಬರ್ತಿದ್ರು. ಆವಾಗ ಒಂದು ಇನ್ನೋವಾ ಕಾರಲ್ಲಿ. ಅವ್ರ ಮನೆ ಇದ್ದಿದ್ದು ಕುಮಾರಸ್ವಾಮಿ ಲೇಔಟು, ನಮ್ಮ ಮನೆ ಇದ್ದಿದ್ದು ಕೆ ಆರ್ ರೋಡು, ಕೆ ಆರ್ ರಸ್ತೆಯಲ್ಲಿ, ಬನಶಂಕರಿ ಪಕ್ಕ. ಸೊ ಆನ್ ದಿ ವೇ ಆ ದಾರಿಯಾಗಿ ನನ್ನನ್ನು ಪಿಕಪ್ ಮಾಡಿಕೊಂಡು ಹೋಗ್ತಾಯಿದ್ವಿ ನಾವು. ನಾನು ಜಯಂತ್ ಜೊತೆಯಲ್ಲಿ ಈ ಹಿಂದಿ ಹಾಡುಗಳು ಅದೆಲ್ಲ ನೆನಪು ಮಾಡ್ಕೊಂಡು ಹೋಗ್ತಾಯಿದ್ವಿ. ಅವರು ಬಾಂಬೆಲಿ ಇದ್ದಿದ್ರಲ್ಲ? ಅವರು ಬಾಂಬೆಲಿದ್ದರು, ಜಯಂತ್ ಕಾಯ್ಕಿಣಿ ಅವರು. ಅವರು ಬಾಂಬೆಯ ವಠಾರದ ಬಗ್ಗೆ ಎಲ್ಲ ಕತೆ ಎಲ್ಲ ಬರೆದಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ತಮಾಷೆಗೆ, ಅವರು ತುಂಬ ಹಾಸ್ಯ ಪ್ರಜ್ಞೆ ಚೆನ್ನಾಗಿದೆ ಜಯಂತ್ ಅವರಿಗೆ. ಹಾಗೆ ಹೋಗ್ತಾಯಿದ್ವಿ. ಅಲ್ಲಿ ಕೂತ್ಕೊಂಡು ಅವರ ಸಂಭಾಷಣೆಯನ್ನು ಅವರು ಒಪ್ಪಿಸ್ತಾಯಿದ್ರು. ನಾನು ಸುಮ್ಮನೆ ಕೂತ್ಕೊಂಡು, ಆಮೇಲೆ ನನ್ನ ಜೊತೆ ನಾನು ಅದು ಕರೆಕ್ಟಾಗಿ ಸ್ವರ ಸಂಯೋಜನೆ ಮಾಡಬೇಕಾದ್ರೆ ನನಗೆ ಒಬ್ಬರು ಗಾಯಕ ಬೇಕಿತ್ತು. ಜನ್ಮ ಜೋಡಿ ಮಾಡ್ತಿದ್ದಾಗ ಎಲ್.ಎನ್. ಶಾಸ್ತ್ರಿ ಅವರಿದ್ದರು. ಚಿಗುರಿದ ಕನಸು ಮಾಡುವಾಗ ಅವರು ತುಂಬ ಬ್ಯುಸಿ ಆದರು, ಶಾಸ್ತ್ರಿ ಅವರು ಇರಲಿಲ್ಲ ಆವಾಗ. ಆಮೇಲೆ ಶಂಕರ್ ಶಾನ್ಭೋಗ್ ಅವರು ಬ್ಯುಸಿ ಆದರು. ಸೊ ನನಗೆ ಆವಾಗ ಗಣೇಶ್ ದೇಸಾಯಿ ಅವರು, ಒಳ್ಳೆ ಹುಡುಗ, ಅವ್ರನ್ನ ನಾನು ಕರೆದೆ. ಸ್ವಲ್ಪ ಕಂಪೋಸಿಂಗಿಗೆ ನೀವು ಜೊತೆಯಲ್ಲಿ ಇದ್ರೆ ಚೆನ್ನಾಗಿರೋದು. ಯಾಕಂದರೆ ನಾನೇ ಹಾಡ್ಬೋದು, ಆದರೆ ಅಪಸ್ವರ ಬಂದಾಗ ಕರ್ಕಶವಾಗಿರುತ್ತೆ. ಒಳ್ಳೆ ಹಾಡುಗಾರರು ಕೂಡ ಗೊತ್ತಿದೆ ನಮಗೆ. ಒಳ್ಳೆ ಹಾಡುಗಾರ ನೀವು ಚೆನ್ನಾಗಿ, ಒಳ್ಳೆ ಹಾಡುಗಾರ ಅಂತೂ ಖಂಡಿತ ಅಲ್ಲ. ಯಾಕಂದರೆ ಅಭ್ಯಾಸ ಮಾಡಿಲ್ಲ ಯಾವತ್ತೂ ಅಷ್ಟೇ. ಗಾಯಕ ಆಗಬೇಕಾದ್ರೆ ತುಂಬ ಪರಿಶ್ರಮ ಬೇಕು, ಅದರಲ್ಲಿ ಸ್ವರಜ್ಞಾನ ಚೆನ್ನಾಗಿರಬೇಕು. ನನಗೆ ಎರಡೂ ಇಲ್ಲ, ಪರಿಶ್ರಮವೂ ಇಲ್ಲ, ಸ್ವರಜ್ಞಾನವೂ ಇಲ್ಲ. ಯಾಕಂದರೆ ನಾನು ಒಂದು ಒಂದು ಗಾನ, ಒಂದು ಹಾಡಿನ ದಾಟಿಯನ್ನು ಗಾಯಕನಿಗೆ ಹೇಳ್ಕೊಡ್ತೀನಿ.
ನಾನು ನನ್ನ ರಫಾಗಿ ಹಾಡ್ತೀನಿ, ಅದನ್ನು ಅವನು ಇಂಪ್ರೂವ್ ಮಾಡಿ ಹಾಡ್ತಾನೆ. ಇದು ಎಲ್ಲ ಸಂಗೀತ ನಿರ್ದೇಶಕರು ಮಾಡೋದು ಅದನ್ನು. ಹಾರ್ಮೋನಿಯಂ ಇಟ್ಕೊಂಡು ಅವರು ಟ್ಯೂನ್ ಹೇಳ್ತಾರೆ ಸಿಂಗರ್ ಅದನ್ನು ಕಲಿತು ಇದು ಮಾಡ್ತಾರೆ. ಸೊ ಹಾಗಾಗಿ ಗಣೇಶ್ ದೇಸಾಯಿ ಅವರಿಗೆ ನಾನು ಟ್ಯೂನ್ಗಳು ಹೇಳ್ಕೊಂಡು ಇದು ಸ್ಟಾರ್ಟ್ ಆಯಿತು, ಒಂದು ಪ್ರಕ್ರಿಯೆ ಟ್ಯೂನ್ ಮಾಡೋದು. ಆವಾಗ ಜಯಂತ್ ಕಾಯ್ಕಿಣಿಯವರ ಸಂಭಾಷಣೆ ಒಂದು ಸುಮಾರು ಒಂದು 11-12 ಗಂಟೆವರೆಗೂ ಅವರು ಇದು ಮಾಡ್ತಿದ್ರು. ಆಮೇಲೆ ನಮ್ಮದು ನಾವು ಶುರು ಮಾಡ್ತಿದ್ವಿ, ಕಂಪೋಸಿಂಗ್ ಶುರು ಮಾಡ್ತಿದ್ವಿ. ನನಗೆ ಜನ್ಮದ ಜೋಡಿಯಲ್ಲಿ ನಾನು ಏನು ಹೆದರಿದ್ನೋ ಈ ಸಿನಿಮಾಕ್ಕೆ ಹೇಗಪ್ಪ ಟ್ಯೂನ್ ಒಪ್ಸೋದು ಅಂತ ಅಂದ್ಕೊಂಡ್ರೆ ಅದು ನಿರಾಳವಾಗಿ ಸುಲಲಿತವಾಗಿ ಮುಗೀತು. 5-6 ದಿವಸದಲ್ಲಿ 9 ಹಾಡು ಮುಗೀತು. ಇದು ಹಾಗಲ್ಲ, ಇದು ನನಗೆ ಮೊದಲನೇ ದಿನವೇ ಆಯ್ಕೆ ಆಗಲಿಲ್ಲ. ನಿಮ್ಮ ಜನ್ಮದ ಜೋಡಿ ಜನಪದ ಶೈಲಿ ಕಂಡೆ ಅಣ್ಣವರು ನಿಮ್ಮ ಹೆಸರು ಸೂಚನೆ ಮಾಡಿದ್ದಾರೆ ಅಲ್ಲಿ. ಮಾಡಿರಬೇಕು. ಹೌದು. ಇದು ಇನ್ನೊಂದು ಅದಕ್ಕಿಂತ ಮುಖ್ಯವಾದ್ದು, ಈ ಕತೆ ಒಂದು ಬಂಗಾಡಿ ಅನ್ನೋ ಒಂದು ಉಪ್ಪಿನಂಗಡಿ ಹತ್ರ ಒಂದು ನಡೆಯುವಂಥ ಕತೆ. ಬಂಗಾಡಿ ಅನ್ನೋ ಊರಲ್ಲಿ ನಡೆಯುವಂಥ ಕತೆ. ಊರಿದೆ ಅಲ್ಲ ಗುರುಗಳೇ? ಇದೆ ಅಲ್ವಾ? ನಾನು ಅದನ್ನು ನೋಡ್ಕೊಂಡೆಲ್ಲ ಬಂದೆ. ನನಗೆ ಇದು ಬಂಗಾಡಿಯಲ್ಲಿ ನಡೆಯುವಂಥ ಕತೆ ಆದ್ದರಿಂದ ಬಂಗಾಡಿಯ ಜಾನಪದ ಹಾಡುಗಳು ಏನಾದರೂ ಇರ್ಬೋದಾ, ಈ ಚಿತ್ರಕ್ಕೆ ನಾವು ಸ್ವರ ಸಂಯೋಜನೆ ಮಾಡುವಾಗ ಅದರಿಂದ ಏನಾದರೂ ಸಹಾಯ ಆಗ್ಬೋದಾ ಅಂತ ನಾನು ಆ ಬಂಗಾಡಿ ಸುತ್ತಮುತ್ತ ಉಪ್ಪಿನಂಗಡಿ ಅಲ್ಲೆಲ್ಲ ನಾನು ಸುತ್ತಾಡಿದೆ. ನನಗೊಬ್ಬ ಪತ್ರಕರ್ತ ಸಿದ್ದಿಕ್ ಅಂತ ಫ್ರೆಂಡು, ಅವರು ನನಗೆ ಸೇಸಮ್ಮ ಅಂತ ಒಬ್ಬರು ದಲಿತ ಮಹಿಳೆ, ಅವರು ಪಾಡ್ದನೆಲ್ಲ ಹಾಡ್ತಾರೆ ಅಂತ ಅವರ ಪರಿಚಯ ಮಾಡಿಕೊಟ್ರು. ಆ ಕಡೆ ಪಾಡ್ದನ ಅಂತ ಇರ್ತಾರೆ, ಪಾಡ್ದನ ಅಂತ ಹೇಳ್ತೀವಿ, ಈ ತುಳು ಜಾನಪದ ಹಾಡುಗಳು. ಅವ್ರು ತುಂಬ ಚೆನ್ನಾಗಿ ಹಾಡೋರು. ಅದು ಆ ಟೋನೇ ಬೇರೆ, ಅದು ಆ ಧ್ವನಿಯೇ ಆ ಪಾಡ್ದನ ಹಾಡೋರ ಇದು ಬೇರೆ ಅದು. ಆದರೆ ಆವಾಗ ಇದ್ದಿದ್ದು ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಮಾಡಿಕೊಡ್ತೀನಿ ನಾನು. ಈಗಿನ ಥರ ಕಂಪ್ಯೂಟ್ರೆಲ್ಲ ಇರಲಿಲ್ಲ ಆಗ. ಸೊ ಅದೆಲ್ಲ ರೆಕಾರ್ಡ್ ಮಾಡಿಕೊಂಡು ಬಂದೆ. ಇನ್ನೊಂದಷ್ಟು ಪಾಡ್ದನ ಹಾಡೋರ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದೆ ನಾನು. ತನ್ನ ಮೂಲ ಹುಡುಕುವಂಥದ್ದು ಬೇರು ಆ ಬೇರು ಅದನ್ನು ಹುಡುಕುವಂಥ ಒಂದು ಹಾಡು. ಅದನ್ನು ಟ್ಯೂನ್ ಮಾಡ್ತಿದ್ದಾಗೇ ಅಣ್ಣವರು ಅದು ತುಂಬ ಇಷ್ಟಪಟ್ಟರು ಟ್ಯೂನು. ಆವಾಗ ಭರಣ ಅವ್ರು ಹೇಳಿದ್ರು, ಜಯಂತ್ ಇದು ನೀವು ಬರೀರಿ ಅಂತ. ಸೊ ಹಾಗೆ ಗಂಗವ್ವ ಗಂಗಾಮಾಯಿ ಮಮತೆಯ ದಾರೆ ಗುರಿರದೆ ಅಲೆವ ನನ್ನ ಮೂಲವ ತೋರೆ. ಹೌದು, ಅನ್ನೋರು ವಾಯ್ಸಲ್ಲಿ ಕೇಳಕ್ಕೆ ಇನ್ನೂ ಖುಷಿ ಆಗುತ್ತೆ. ಬಂಧುವೇ ಓ ಬಂಧುವೇ ಅಂತ ಅದು ಶುರು ಮಾಡಿದೆ ನಾನು. ಬಂಧುವೇ ಅಂತ ಶುರು ಮಾಡಿದ್ದು. ಅದು ನಮಗೆ ಈ SD ಬರ್ಮನ್ ಅವ್ರದ್ದು ಬಂಧುರೇ ಅಂತ ಅವರು ಹಾಡ್ತಿದ್ರು. ಆ ಸ್ಫೂರ್ತಿಯಿಂದ ಅಲ್ಲಿ ಬಂಧುವೇ ಅಂತ ಸ್ಟಾರ್ಟ್ ಮಾಡಿ ಆಮೇಲೆ ಆ ಟ್ಯೂನ್ ಮಾಡಿದ್ಮೇಲೆ ಜಯಂತ್ ಅವರು ಅದ್ಭುತವಾಗಿ ಬರೆದ್ರು. ಹೌದು, ತುಂಬ ಒಳ್ಳೆ ಸಾಂಗ್. ಅದಾದಮೇಲೆ ಡ್ಯೂಟ್ ಟ್ಯೂನ್ ಮಾಡಿದೆ. ತಾರಾರ 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 ತರಿರಾರಿರ ತರಿರಾರಿರ, ಈ ಟ್ಯೂನು ಓಕೆ ಆಯಿತು. ಇದಕ್ಕೆ ನಾವು ಪ್ರತಿದಿನ ಜಯಂತ್ ಅವ್ರನ್ನ ಪಿಕಪ್ ಮಾಡ್ಕೊಂಡು ನನ್ನನ್ನು ಪಿಕಪ್ ಮಾಡಿಕೊಂಡು ಇನ್ನೋವಾ ಕಾರಲ್ಲಿ ನಾವು ಹೋಗ್ತಾ ಇರುವಾಗ ಜಯಂತ್ ಅವರು ಸ್ವಲ್ಪ ಈ ತುಂಟ ಇದು ಜಾಸ್ತಿ ಹಾಸ್ಯ. ಅವರು ತಮಾಷೆಗೆ ಒಂದಷ್ಟು ಸಾಲುಗಳು ಹೇಳ್ತಾ ಇದ್ರು, ನಾನು ನಗ್ತಾ ಇದ್ದೆ. ಆಮೇಲೆ ಈ ಸಾಲು ಇಟ್ಕೋಬೋದು ಅಂತ. ಆ ಥರ ಚರಣಗಳು ಓಕೆ ಆಯಿತು, ಚರಣಗಳು ಸಾಲು ಓಕೆ ಆಯಿತು. ಪಲ್ಲವಿ ಏನು ಬರೆಯೋದು, ತಾರಾರ ಏನೇನೋ ಟ್ರೈ ಮಾಡಿದ್ರು. ಆಮೇಲೆ ಅವರೇ ಹೇಳಿದ್ರು, ಹೋ ಆಚಾರ್ಯ ಅಂತ ಇಟ್ಕೊಳ್ಳೋಣ ಅಂತ. ಹೋ ಆಚಾರ್ಯ ಭರಣ ಸರ್ ಹೇಳಿಲ್ಲ ಇದು ಹಿಂದಿ ಬೇಕು ಅಂತ ಹೇಳಿಲ್ಲ ಅವರು. ಅಂದರೆ ಇದು ಭರಣ ಸರ್ ಅಂದರೆ ಏನಂದ್ರು, ಇದು ಶಿವರಾಜ್ ಕುಮಾರ್ ಅವರು ಡೆಲ್ಲಿಯಲ್ಲಿ ಇರ್ತಾರೆ. ಹಾಗಾಗಿ ಅವರಿಗೆ ಕನ್ನಡ ಹಿಂದಿ ಎರಡು ಸೇರಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ಮೇಲೆ ಜಯಂತ್ ಅವರು ಒಂದು ಸಾಲು ಹಿಂದಿ, ಒಂದು ಸಾಲು ಕನ್ನಡ, ಒಂದು ಸಾಲು ಹಿಂದಿ, ಒಂದು ಸಾಲು ಕನ್ನಡ ಅಷ್ಟು ಅಷ್ಟು ಚೆನ್ನಾಗಿ ಹೆಣೆದ್ರು ಅದನ್ನು. ಓ ಆಚಾರ್ಯ ನಿನ್ನ ಕಂಡ ಕ್ಷಣ ಅದು ಶುರು ಆಯ್ತದೆ. ನಿನ್ನ ಕಂಡ ಕ್ಷಣ ಅಹ ತುಂಬಿ ಮನ ತನು ಕುಣಿದು ಕುಣಿದು ತನನ. ಓ ಹಾಡು ಪಲ್ಲವಿನೂ ಸಿಕ್ತು.
ಪ್ರತಿದಿನ ನಾನು ಜಯಂತ್ ಅವರು ಹಾಗೆ ಕಾರಲ್ಲಿ ಹೋಗ್ತಾ ಇರುವಾಗ ಅವರಿಗೆ ಸ್ವಲ್ಪ ತುಂಟ ಹಾಸ್ಯ ಎಲ್ಲ ಚೆನ್ನಾಗಿ ಅವರು ಹಾಸ್ಯ ಚಟಾಕಿ ಹಾರಿಸ್ತಾಯಿದ್ರು. ನಾನು ನಗ್ತಾ ಇದ್ದೆ. ಈ ಹಾಡಿಗೆ ತಾರಾರರೀರರ ತಾರಾರಿರರ 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 ಒಳ್ಳೆ ಟ್ಯೂನ್ ಗುರುಗಳೇ. ಅದಕ್ಕೆ ಅವರು ಏನೇನೋ ತಮಾಷೆಯಾಗಿ ಹೇಳ್ತಾಯಿದ್ರು. ಅದರಲ್ಲಿ ಕೆಲವು ಇದು ಚೆನ್ನಾಗಿದೆ ಜಯಂತ್ ಅವರೇ, ಇದು ಇಟ್ಕೊಳ್ಳಿ ಅಂತ. ಹಾಗೆ ಆ ಥರ ಅದು ಇದಾಯಿತು. ಅದು ಅವ್ರಿಗೆ ಹಿಂದಿ ಚೆನ್ನಾಗಿ ಬರೋದು ಜಯಂತ್ ಅವರಿಗೆ. ಹಾಗಾಗಿ ಹಿಂದಿ ಸಾಲು ಕನ್ನಡ ಸಾಲು ಬರೆದು ಅದನ್ನು ತುಂಬ ಚೆನ್ನಾಗಿ ಬರೆದ್ರು. 2 ಹಾಡು ಅವ್ರದ್ದು ತುಂಬ ಚೆನ್ನಾಗಿ ಬಂತು. ಉಳಿದಿದ್ದೆಲ್ಲ ನಾನು ಬರೆದೆ ಹಾಡುಗಳನ್ನ. ಸೊ ಅದರಲ್ಲಿ ಗುರುಗಳೇ, ಈ ನಮ್ಮ ಕೊಡಗಲ್ಲೂ ಕೂಡ ಹುತ್ರಿ ಹಬ್ಬ ಅಂತ ಮಾಡ್ತೀವಿ. ಅಲ್ಲಿ ಇದು ನಮ್ಮ ತೆನೆ ಕಟ್ ಮಾಡೋದು ಅಂತಾರೆ. ಕಟ್ ಮಾಡೋ ಪೊಲಿ ದೇವ ಕಿರ್ಸ್ತೀವಿ ನಾವು. ಹೌದು, ದೇವ್ರನ್ನ ಕರೆಯೋತರ. ಅದು ನೀವು ಸೇರಿಸಿದಿರಿ, ಅದು ದಕ್ಷಿಣ ಕನ್ನಡ ಇದೆ. ಅದು ಪೊಲಿ ಸೇರಿಸಿದಿರಿ ಅಲ್ವಾ? ಹೌದು. ನಮ್ಮ ಇದು ತುಳುನಾಡ ಸಂಸ್ಕೃತಿಯಲ್ಲಿ ಅದು ಕೊಡವ ಇದು ಎಲ್ಲ ಹತ್ತತ್ರ ಅಲ್ವಾ? ಹೌದು. ಅದಕ್ಕೆ ಅದರಲ್ಲಿ ಆ ಸೇಸಮ್ಮ ಒಂದು ಹಾಡು ಹಾಡಿದ್ರು. ಪೊಲಿಯರ್ ಪೂವರ್ ಪೊಲಿಯೇ ಪೊಲಿ ಅಂತ ಅದು ಬರುತ್ತೆ. ಅದು ಆ ಟ್ರೆಡಿಷನಲ್ ಪದಗಳು. ಅದು ಆ ದೇವ್ರನ್ನ ಬಲಿ ಚಕ್ರವರ್ತಿಯನ್ನು ಬರಮಾಡ್ಕೊಳ್ಳೋದಕ್ಕೆ ಆ ಒಂದು ಏನಂತಾರೆ, ಮಂತ್ರಾಕ್ಷರ ಥರ ಒಂದು ಮಂತ್ರ ಥರ. ಹೌದೌದು. ಅದಕ್ಕೆ ಒಂದು ಪದ ಇದೆ. ಅದನ್ನು ಆರಾಧನೆ, ಆ ಥರ ಒಂದು ಆರಾಧನೆ ಮಾಡುವ, ದೇವ್ರನ್ನ ಕರೆಯೋದು ಅಂತಾರೆ. ದೇವ್ರನ್ನ ಕರೆಯೋದು ಆ ಥರದ್ದು ಇದು. ಅದೆಲ್ಲ ನನಗೆ ಸಿಕ್ತು. ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಎಲ್ಲೆಲ್ಲಿ ಏನೇನು ಬಳಸಬೇಕೋ ಅದನ್ನು ಜಾಸ್ತಿ ನಾನು ಇದರಲ್ಲಿ ಬಳಸಿದೆ ಈ ಹಾಡಲ್ಲಿ. ಸಿಂಗಾರ ತೆನೆ ಎಲ್ಲ ಬಂಗಾರ ಕಣಕಣವು, ಆ ಥರ ಶುರು ಆಗುತ್ತೆ. ಇನ್ನೊಂದು ವರ್ಷನು ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆಗೆ. ಅಲ್ಲಿ ಬಂಗಾಡಿ ಅನ್ನೋ ಒಂದು ಊರು. ಆ ಬಂಗಾಡಿ ಊರಲ್ಲಿ ನಡೆಯುವಂಥ ಕತೆ ಅದು. ಸೊ ಆಮೇಲೆ ನನಗೆ ಅದರಲ್ಲಿ ತುಂಬ ಪಾತ್ರಗಳಲ್ಲಿ ರಾಮೇಶ್ವರಿ ವರ್ಮ ಅದ್ಭುತವಾದ ಅಜ್ಜಿ ಪಾತ್ರ ಮಾಡಿದವರು. ಅದೊಂದು ಮುದ್ದು ಅಜ್ಜಿ. ಅವರು ಇವತ್ತು 90 ಚಿಲ್ಲರೆ ಆಗಿದೆ ಅವ್ರಿಗೆ ಏಜ್. ಆದರೆ ಇನ್ನೂ ಆರೋಗ್ಯವಾಗಿದ್ದಾರೆ, ಪುಣ್ಯಕ್ಕೆ. ಅವರು ಯಾವ ಊರು ಗುರುಗಳೇ? ಅವರು ಮೈಸೂರಿನವರು. ರಾಮೇಶ್ವರಿ ವರ್ಮ ಮನೆ ಕಟ್ಟೋ ಕಂದ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಆ ಟೈಮಲ್ಲಿ ಒಂದು ರೆಕಾರ್ಡಿಂಗ್ ಕೊಟ್ಟಿದ್ದೀರಿ, ಅದ್ಭುತವಾಗಿ ಕೊಟ್ಟಿದ್ದೀರಿ ನೀವು. ಅವರು ಭಾವಪೂರ್ಣವಾಗಿ ಅವರು ಅಭಿನಯಿಸಿದ ಸಿನಿಮಾದಲ್ಲಿ. ಆಮೇಲೆ ಶಿವಣ್ಣ ಅಂತೂ ಮೊದಲ ಒಂದು ಫಸ್ಟ್ ಹಾಫ್ ಕಾಲೇಜ್ ಸ್ಟೂಡೆಂಟ್ ಆಗಿ ಅಲ್ಲಿ ಒಂದು ರೀತಿಯ ಲವಲವಿಕೆ ಅಭಿನಯ. ಆಮೇಲೆ ಹಳ್ಳಿಗೆ ಬಂದ ಮೇಲೆ ಗಾಂಭೀರ್ಯ ಇರುವಂಥ ಒಂದು ಅಭಿನಯ. ಕೊನೆಯಲ್ಲಿ ಒಂದು ಇದು ಎಲ್ಲ ಬೇರೆ ಬೇರೆ ಸ್ಟೇಜಲ್ಲಿ ಶಿವಣ್ಣ ತಾನಿಂಥ ಸಮರ್ಥ ಕಲಾವಿದ ಅನ್ನೋದನ್ನು ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಆ ಹಾಡಲ್ಲಿ ಶಂಕರ್ ಮಹಾದೇವನಿಗೆ 2 ಹಾಡು ಹಾಡಿದ್ದು. 2ಕ್ಕೂ ಅದೇ ಟ್ರ್ಯಾಕಲ್ಲಿ ಬೇರೆ ಬೇರೆ ಸಾಹಿತ್ಯ ಮಾಡಿಲ್ಲ. ಇದೇ BGM ಬೇರೆ, ಈ ಮ್ಯೂಸಿಕ್ಕೇ ಬೇರೆ, ಆ ಮ್ಯೂಸಿಕ್ಕೇ ಬೇರೆ, ಆ ಥರ ನಾವು ಮಾಡಿದ್ವಿ. ಯಾಕಂದರೆ ಅದು ಫ್ಲ್ಯಾಶ್ ಬ್ಯಾಕಲ್ಲಿ ನಡೆಯುವಂಥ ಹಾಡು, ಇದು ಈ ಕಾಲದಲ್ಲಿ ನಡೆಯುವಂಥ ಹಾಡು. ಸೊ ವ್ಯತ್ಯಾಸ ಇರಲಿ ಅಂತ ಅದರದ್ದು ಆರ್ಕೆಸ್ಟ್ರೇಷನ್ನೇ ಬೇರೆ ಮಾಡಿದ್ದು. ಒಮ್ಮೆ ಹೇಳಿದ್ರಿ ನೀವು, ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ, ಈ ಟ್ಯೂನ್ ಓಕೆ ಆದಾಗ ಅಣ್ಣವರು ಒಂದು ಪ್ಲೇಟ್ಲಿ ಫುಲ್ ಸ್ವೀಟ್ ತಗೊಬಂದು ಕೊಟ್ಟರು ಅಂತ ಹೇಳಿದ್ರಿ. ಇದು ಈ ಹಾಡಿಗೆ ಸ್ವಲ್ಪ ಕಷ್ಟಪಟ್ಟೆ ನಾನು ಈ ಟ್ಯೂನ್ ಮಾಡಬೇಕಾದ್ರೆ. ಏನೇನೋ ಮಾಡ್ಕೊಂಡು ಕೊನೆಗೆ ತಾರಾರರ 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 ಅಂತ ಆಡಿದ್ರೆ ಅಣ್ಣವರು ಅಂದ್ಕೊಂಡು ಒಳಗಡೆ ಹೋದರು. ಏನು ಇಷ್ಟ ಆಯಿತೋ ಇಲ್ವೋ ನನಗೆ. ಆಮೇಲೆ ನೋಡಿದ್ರೆ ಸ್ವೀಟು ತಗೊಂಬಂದು ತುಂಬ ಚೆನ್ನಾಗಿದೆ ಹಾಡು. ಅದು ಆವಾಗ ಒಂಥರ ಖುಷಿ. ಅಣ್ಣವರು ವರದಣ್ಣ ಅವರಿಗೆ ಇಷ್ಟ ಆಯಿತು ಅಂದರೆ ಅದೊಂದು ನನಗೆ ಅದು ಆಸ್ಕರ್ ಅವಾರ್ಡ್ ಕೆಲಸ ಮಾಡಿದ್ದಂಗೆ ಒಂದು ದೊಡ್ಡ ಬಹುಮಾನ ಸಿಕ್ಕಾಗೆ. ಭರಣ ಸಾರು ಹಿಂಗೆ ಅಂದರು ಬೆನ್ನಿಗೆ, ಓಕೆ ಆಯಿತು ಅಂತ.
ಭರಣ ಸರ್ ತುಂಬ ನನಗೆ ಆ ದಿನಗಳಲ್ಲಿ ಪ್ರೋತ್ಸಾಹ ಕೊಟ್ಟವರು. ಹೌದು. ಆಮೇಲೆ ಜನ್ಮ ಜೋಡಿ ಥರ ಒಂದೇ ಸ್ಟ್ರೆಚ್ಚಲ್ಲಿ 5-6 ದಿವಸದಲ್ಲಿ ಮುಗಿಲಿಲ್ಲ ಅದು. ಮಧ್ಯೆ ಮಧ್ಯೆ ಗ್ಯಾಪ್, ಅವರು ಶೂಟಿಂಗ್ ಹೋಗಿರ್ತಿದ್ರು. ಹಾಗಾಗಿ ಒಂದು 3-4 ಶೆಡ್ಯೂಲಲ್ಲಿ ಅದು ಕಂಪೋಸಿಂಗ್ ಆಯಿತು ಅಂತ ಅನಿಸುತ್ತೆ. ಹೀಗಾಗಿ ಆ ಒಂದು ಹಾಡು ಆಲ್ಬಮ್ಮು ಚೆನ್ನಾಗಿ ಬಂತು. ಆಮೇಲೆ ಉದಿತ್ ನಾರಾಯಣ ಆಡ್ಸೋಕ್ಕೆ ಬಾಂಬೆಗೆ ಹೋಗಿದ್ದು. ಬಾಂಬೆ ರೆಕಾರ್ಡಿಂಗ್ ಮಾಡಿದ್ದೆ ಗುರುಗಳೇ. ಅವರು ಬಾಂಬೆಲಿ ಅವರು ಬರೋದೇ 12 ಗಂಟೆಗೆ. ನಾವು 9 ಗಂಟೆಗೆ ಕಾಯ್ತಾ ಇದ್ರೆ ಅವರು ಒಂದು 12 ಗಂಟೆ ಬರೋರು. ಅವ್ರು ಜಾಲಿ ಇಲ್ಲ, ತುಂಬ ಕೇರ್ಲೆಸ್, ಜಾಲಿ ಮನುಷ್ಯ. ಈ ಬಾಂಬೆಯವರೇ ಹಾಗೆ. ಬಾಂಬೆಯವರು ಈ ಏನು ಬಾಲಿವುಡ್ನವರು, ಅವರಿಗೆ ಯಾವುದ್ರಲ್ಲೂ ಸೀರಿಯಸ್ನೆಸ್ ಇಲ್ಲ. ಆಮೇಲೆ ಖರ್ಚು ಯಥೇಚ್ಛವಾಗಿ ಖರ್ಚು ಮಾಡೋರು, ಸಂಭಾವನೆ ಅದಕ್ಕೆ ಗೋಣಿ ತಗೊಂಡೋಗ್ಬೇಕು, ಆ ಥರ ಅವರೆಲ್ಲ. ಹಾಗಾಗಿ ಅವರಿಗೆ ನಮ್ಮ ಕಷ್ಟ ಅವರಿಗೆ ಅರ್ಥ ಆಗಲ್ಲ. ನಮಗೆ ಇಲ್ಲಿ ಸ್ಟುಡಿಯೋ ಬಾಡಿಗೆ ಒಂದೊಂದು 9 ಗಂಟೆಗೆ ನಾವು ಹೋಗಿದ್ದು, ಯಾಕಂದ್ರೆ 9ರಿಂದ 1 ಗಂಟೆಗೆ 1000 ರೂಪಾಯಿ ಒಬ್ಬ ಅಲ್ಲಿ. ಆವಾಗ ಇಲ್ಲಿ 500 ರೂಪಾಯಿ ಇತ್ತು, ಅಲ್ಲಿ 1000 ರೂಪಾಯಿ. ಹಾಗಾಗಿ ಅವ್ರಿಗೋಸ್ಕರ ಕಾಯೋದು. ಆಮೇಲೆ ಬಂದ ಮೇಲೆ ಹಾಡು ಕಲ್ತ ಮೇಲೆ ಮೈಕ್ ಮುಂದೆ ಫುಲ್ಲು ಅಭಿನಯದಲ್ಲಿ ಏನಿದ್ದೇನು ಚಿತ್ತಾರ ಭೂಮಿ ಬಾನು ಅಪರೂಪೈ ಪ್ರತಿರೂಪ. ಅದ್ರಲ್ಲಿ ಇನ್ನೊಂದು ಲೈನ್ ಇದೆ, ಏನು ಸರ್? ದೀಪದಲ್ಲೂ ಆಲಾಪ, ಪ್ರತಿ ಜೀವದಲ್ಲೂ ಆಲಾಪ, ಇವಿ ಹಂಗಾಮ ನೋಟ ಸಂಗಮ ಅಂತ. ಆಮೇಲೆ ಹಂಗಾಮನ ಅಂತ ಅವ್ರಿಗೆ ಹೇಳಿ, ಈ ವಿಹಂಗಮ ಮತ್ಲಬ್ ಕ್ಯಾ ಹೇ? ವಿಹಂಗಮ ಮತ್ಲಬ್ ಸೀನರೀಸ್ ಅಂತ ನಾನು ಅವರಿಗೆ ಹೇಳಿದೆ. ಓ ಅಚ್ಚಾ ಅಂತ. ಆಮೇಲೆ ಎಲ್ಲ ಹಾಡಿ ಮುಗಿಸಿ ಆದಮೇಲೆ ಅದಾಯಿತು, ಚೆನ್ನಾಗಿ. ರಾಜೇಶ್ ಅವ್ರ ಗುರುಗಳೇ, ಶುಭಯೋಗ ಕೂಡಿ ಬಂತಮ್ಮ ಹಾಡು ಅದ್ಭುತವಾಗಿ ಹಾಡಿದ್ದಾರೆ. ಅದ್ರ ಚಿಗುರಿತು ಕನಸು ಅಂತ ನೀವು ಫಿಲ್ಮ್ ಟೈಟ್ಲು ಬರ್ದಿದ್ದೀರಿ. ಚಿಗುರಿತ ಕನಸಿಗೆ ಚಿಗುರಿತು ಕನಸು ಅಂತ ಬರ್ದಿದ್ದೀರಿ. ಅದು ತುಂಬಾ ಒಳ್ಳೆ ಹಾಡು ಗುರುಗಳೇ. ಅವರು ಮತ್ತೆ ಚಿತ್ರ ಅವರು ತುಂಬಾ ಚೆನ್ನಾಗಿದೆ. ಅಷ್ಟೇ ನಂದಿತಾ ಅವರು ಹಾಡಿದ್ದಾರೆ ಅದರಲ್ಲಿ. ಹೌದು. ಶಂಕರ್ ಮಹಾದೇವನ್, ನಾರಾಯಣ ಅಣ್ಣ ಅವರು, ಶಿವಣ್ಣನ ಒಂದು ಹಾಡಿದ್ದಾರೆ ಅಂತ. ಹೌದು. ಕಲಿಯೋಣ ಕನ್ನಡವೇ ದಿಶಕ್ತಿ, ಕನ್ನಡವೇ ಚೈತನ್ಯ. ಆ ಹಾಡು ಶಿವಣ್ಣ ಅವರು ತುಂಬಾ ಚೆನ್ನಾಗಿ ಬಂತು ಗುರುಗಳೇ ಹಾಡೋದು. ಅವರು ನಂದಿತಾ ಅವರು ಹಾಡಿದ್ದದು. ಎಷ್ಟು ಟೈಮ್ ತಗೊಂಡು ಕಂಪೋಸಿಂಗ್ ಎಲ್ಲ ಆಗಕ್ಕೆ, ಹಾಡು ಬರೋದು, ಲಿರಿಕ್ಸ್ ಮಾಡೋಕ್ಕೆ? ಈ ಜನ್ಮ ಜೋಡಿಗಿಂತ ಲೇಟು ಅಂದ್ರೆ ಎಷ್ಟು ಟೈಮ್ ಆಗಿರ್ಬೋದು ಅಂದಾಜು? ಇಲ್ಲ, ಒಂದು ತಿಂಗಳಲ್ಲಿ ಮುಗಿತಲ್ಲ. ಅಂದರೆ ಮಧ್ಯೆ ಗ್ಯಾಪ್, 10 ದಿವಸ ಗ್ಯಾಪ್ ಇತ್ತು. ಹಾಗಾಗಿ ಅದು ಆಯಿತು. ಒಟ್ಟಲ್ಲಿ ಚೆನ್ನಾಗಿ ಬಂತು. ಅದಾದಮೇಲೆ ಅವರು ಶೂಟಿಂಗಿಗೆ ಹೋದರು. ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ಹಿನ್ನೆಲೆ ಸಂಗೀತ ಬಗ್ಗೆ ಹೇಳಿ ಗುರುಗಳು. ಅದ್ಭುತವಾಗಿ ಬಂದಿದೆ ಹಿನ್ನೆಲೆ ಸಂಗೀತ. ಆವಾಗ ಸ್ಯಾಕ್ಸ್ ರಾಜ ಅವರು ಕಂಡಕ್ಟಿಂಗ್ ಮಾಡಿದ್ದು. ವೆರಿ ಗುಡ್. ಸ್ಯಾಕ್ಸ್ ರಾಜ ಅವರು ನಮ್ಮ ಗುರುಗಳು ಹಂಸಲೇಖ ಸರ್ಗೆ ಕಂಡಕ್ಟರ್ ಆಗಿದ್ದವರು. ಅವರು ಇದಕ್ಕೆ ಕಂಡಕ್ಟಿಂಗ್ ಮಾಡಿದರು. ಆಮೇಲೆ ಧರ್ಮ ವಿಶ್ವ ರಿದಮ್ ಕಂಪೋಸ್ ಅವ್ರು ಮಾಡಿದರು. ಆಮೇಲೆ ಮದ್ರಾಸಲ್ಲಿ ಹಸ್ಮತ್ ಬಾಬು ಅಂತ ಅವ್ರನ್ನ ಕರಿತೀವಿ. ಕಂಪೋಸ್ ಆಗಿದ್ದಿಲ್ಲ ಮದ್ರಾಸ, ಸಾರಿ, ರೆಕಾರ್ಡಿಂಗ್ ಆಗಿದ್ದು ಮದ್ರಾಸಲ್ಲಿ ಇಲ್ಲೇ ಗುರುಗಳೇ? ಅಲ್ಲ, ಇಲ್ಲಿ ಬೆಂಗಳೂರು ಆಕಾಶ್ ಆಡಿಯೋದಲ್ಲಿ ರೆಕಾರ್ಡಿಂಗ್ ಆಗಿದ್ದು. ಬಾಬು ಅವರು ಕೀಬೋರ್ಡು, ಇವರು ರಿದಮ್ ಕಂಪೋಸರು ಧರ್ಮ ವಿಶ್ವ. ಆ ರಿದಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆ. ಸೊ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಆಕಾಶಲ್ಲಿ ನಾವು ಮಾಡ್ತಿದ್ದಾಗ ಸುಮಾರು ಒಂದು 10 ದಿವಸ ಆಯ್ತದು. ಯಾವಾಗಲೂ ಆವಾಗ ಎಲ್ಲ 5 ದಿವಸಕ್ಕೆ ಮುಗಿಸ್ಬೇಕಾಗಿತ್ತು. 5 ಅಲ್ಲ, 3 ದಿವಸ, ಹೆಚ್ಚಂದರೆ 3 ದಿವಸ. 10 ದಿವಸ ಯಾಕಂತಂದರೆ ಅದು DTS ಮಾಡಿಸ್ಬೇಕಲ್ಲ. DTS ಹೌದು. ಆವಾಗೆಲ್ಲ DTS ಇದಾಗಿತ್ತು, ಶುರುವಾಗಿತ್ತು. 5.1, 6.1, 7.1 ಈ ಥರ ಎಲ್ಲ ಶುರುವಾಗಿತ್ತು. ಅಂದರೆ 5.1 ನಮ್ಮ ಆಡಿಯನ್ಸಿಗೆ ಏನು ಹೇಳ್ಬೇಕು, ಯಾಕಂದರೆ ಅಲ್ಲಿ ಸ್ಕ್ರೀನಲ್ಲಿರುವಂಥ ಸ್ಪೀಕರು ಇಲ್ಲಿ ಒಂದು, ಇಲ್ಲೊಂದು, 1 2 3 4 5 ಹಿಂದ್ಗಡೆದು, ಈ ಥರ 5, ಇಲ್ಲಿ 4 ಮೈಕ್ಗಳು, ಮುಂದೆ ಒಂದು ಮೈಕ್, ಒಂದು ಊಫರ್. ಸೊ ಇಷ್ಟಕ್ಕೆ ಅದು 5.1 ಅಂತ ಇದು. ಅದು ಮಾಡೋದಕ್ಕೋಸ್ಕರ ಅದು 10 ದಿವಸ ಆಯಿತು. ಅದಾದಮೇಲೆ 10 ದಿವಸ ಆದ ತಕ್ಷಣವೇ ಅದನ್ನು ಬಿಡುಗಡೆ ಮಾಡಿದ್ರು. ಸ್ವಲ್ಪ ಪ್ರಚಾರಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು. ಪ್ರಚಾರ ಅಷ್ಟು ಮಾಡಿಲ್ಲ ಗುರುಗಳೇ? ಆಗ ಪ್ರಚಾರ ಮಾಡೋಕ್ಕೆ ಟೈಮೇ ಸಿಕ್ಕಲಿಲ್ಲ. ನಮ್ಮದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮುಗಿಯೋಷ್ಟೊಳಗೆ ಡೇಟ್ ಫಿಕ್ಸ್ ಆಗಿತ್ತು.
ತಕ್ಷಣ ರಿಲೀಸ್ ಮಾಡಿದ್ರು. ವಜ್ರೇಶ್ವರಿ ಕಂಪನೀಸ್ ಅಲ್ಲಿ ಪ್ರಚಾರ ಚೆನ್ನಾಗಿ ಮಾಡೋವಂಥದ್ದು ಇತ್ತು, ಯಾಕೆ ಅರ್ಜೆಂಟ್ ಮಾಡಿದ್ರು, ಆತರ ಮಾಡಿದ್ರ ಆಗ ಅಂತ? ಅದು ಯಾವ್ದು ಕಾರಣ ನನಗೂ ಅಷ್ಟು ಗೊತ್ತಿಲ್ಲ. ಆದ್ರೆ ಏನಾಯ್ತಂದ್ರೆ ನೋಡಿದವರು ತುಂಬಾ ಇಷ್ಟಪಟ್ರು ಸಿನಿಮಾ. ನಾನು ಮೈಸೂರಿನ ಶಾಂತಲಾ ಥಿಯೇಟರ್ ನೋಡಿದ್ದು, ತುಂಬಾ ಕ್ರೌಡ್ ಇತ್ತು. ಫಸ್ಟ್ ಡೇ ನೋಡಿದೆ ನಾನು, ತುಂಬಾ ಇಷ್ಟ ಆಗಿತ್ತು. ಹೋಗ್ತಾ ಹೋಗ್ತಾ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿತ್ತು. ಅದು ಇವತ್ತು ಅದನ್ನು ಆವಾಗ ನೋಡಿದವರೆಲ್ಲರೂ ತುಂಬಾ ಒಳ್ಳೆ ಸಿನಿಮಾ. ಇದ್ರ ಇನ್ಸ್ಪಿರೇಷನ್ ಅಂದ್ರೆ ಹಿಂದಿಲಿ ಶಾರುಖ್ ಖಾನ್ ಕೂಡ ಮಾಡಿದ್ರಲ್ಲ ಗುರು, ಸ್ವದೇಶ್ ಅಂತ ಸಿನಿಮಾ, ಇದ್ರ ಸ್ಫೂರ್ತಿ ಅದು. ಬಟ್ ಶಿವಣ್ಣ ಅವ್ರಿಗಿಂತ ಒಂದೇ ಎತ್ತರ ನಿಲ್ತಾರೆ ಆಕ್ಟಿಂಗ್ ಅಲ್ಲಿ. ಶಿವಣ್ಣನ ಮುಂದೆ ಅದ್ಭುತ ಮಾಡಿದ್ದಾರೆ, ಯಾರೆಲ್ಲ ಅದ್ಭುತ ಮಾಡಿದ್ದಾರೆ. ಹೌದು, ಇವರ ಅಭಿನಯ ಇದರಲ್ಲಿ ಬೇರೆ ಬೇರೆ ರೀತಿ, ಹೌದೌದು, ಬೇರೆ ಬೇರೆ ಆಯಾಮದಲ್ಲಿ ಅವರು ಮಾಡಿದ್ರು. ಇನ್ನೊಂದು ವಿಶೇಷ ಏನು ಗೊತ್ತಾ, ಈ ಚಿತ್ರದಲ್ಲಿ ಶಿವಣ್ಣನ ಫ್ರೆಂಡ್ ಆಗಿ ರಾಜೀವಾನಂದ ಸ್ವಾಮಿ ಆಕ್ಟ್ ಮಾಡಿದ್ರು. ರಾಜೀವಾನಂದ ಸ್ವಾಮಿ ನೋಡಕ್ಕೂ ಚಂದ, ಒಳ್ಳೆಯ ಗಾಯಕ, ಒಳ್ಳೆ ಕಾಮಿಡಿ ಆಕ್ಟರ್, ಹಾಸ್ಯ ಪ್ರವೃತ್ತಿ ಇದ್ದಂಥ ವ್ಯಕ್ತಿ. ವೇದಿಕೆಯಲ್ಲಿ ಅಂತೂ ಒಂದು ಹಾರ್ಮೋನಿಯಂ ಇಟ್ಕೊಂಡು ಎಲ್ಲರನ್ನು ನಗಿಸ್ಕೊಂಡು ಆಡುವಂಥ ವ್ಯಕ್ತಿ. ಸಿನಿಮಾದಲ್ಲಿ ಮಾಡಿದ ಕಡಿಮೆ, ಒಂದು ಅಭಿನೇತ್ರಿ ಸಿನಿಮಾದಲ್ಲೂ ಪುನೀತಿಗೆ ಫ್ರೆಂಡ್ ಆಗಿ ಮಾಡಿದ್ರು, ನಮ್ಮ ಅಪ್ಪ ಅವರಿಗೆ ಫ್ರೆಂಡ್ ಆಗಿ ಮಾಡಿದ್ರು ಅವರು. ಬಟ್ ಅದು ಬೇಗ ಹೋಗ್ಬಿಟ್ರು. ಹೌದು, ಅದೊಂದು ದುರಂತ. ಅದೇ ಅವರು ಈ ಸಿನಿಮಾದಲ್ಲಿ ಇದ್ದರು. ಆಮೇಲೆ ಅವಿನಾಶ್ ಅವರು ಹೀಗೆ ಇವರೆಲ್ಲ ಇದ್ದು ಒಂದು ದೊಡ್ಡ ಸಿನಿಮಾ. ಅದು ಒಳ್ಳೆ ಕ್ಯಾನ್ವಾಸ್ ಇತ್ತು. ಹೌದು, ದೊಡ್ಡ ಕ್ಯಾನ್ವಾಸ್ ಇರುವಂಥ ಸಿನಿಮಾ. ಅದು ನನ್ನ ಪಾಲಿಗೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು, ಅಂತ ಒಂದು ಸಿನಿಮಾಕ್ಕೆ ಕೆಲಸ ಮಾಡಿದ್ರು. ನೋಡಿ ವೀಕ್ಷಕರೇ, ಒಂದು ಸಿನಿಮಾ ಆಗ್ಬಿಡ್ತೆ, ನಾವು ಥಿಯೇಟರ್ ನೋಡಿ ಬಂದ್ಬಿಡ್ತೀವಿ, ಹಿಂದೆ ಎಷ್ಟು ಕೆಲಸ ಇರುತ್ತೆ. ಲೊಕೇಶನ್ ನೋಡೋಕ್ಕೆ ಡೈರೆಕ್ಟರ್ಗಳು ಹೋಗೋದು ನೋಡಿದ್ದೀರಾ, ಎಲ್ಲ ನೋಡಿದ್ದೀರಾ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಲೊಕೇಶನ್ ನೋಡಿಕೊಂಡು ಅಲ್ಲಿರುವಂಥ ಕೆಲವು ಗ್ರಾಮೀಣ ಪದಗಳನ್ನ ಯೂಸ್ ಮಾಡಿಕೊಂಡು, ಅಲ್ಲಿರೋರನ್ನ ಒಬ್ಬರು ಜನಪದ ಕಲಾವಿದರನ್ನ ಭೇಟಿಯಾಗಿ ಆ ಗ್ರಾಮೀಣ ಭಾಷೆಗಳನ್ನ ತಗೊಂಡು, ಅಲ್ಲಿರುವಂಥ ಕೆಲವು ಪದಗಳನ್ನ ತಗೊಂಡು ಒಂದು ಹಾಡು ಮಾಡೋದು ಅಂದರೆ ತುಂಬ ಗ್ರೇಟ್ ಸರ್. ನಿಮಗೆ ಹ್ಯಾಟ್ಸ್ ಆಫ್ ಟು ಯು, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದೀರಿ. ಅದು ನಮ್ಮ ಕರ್ತವ್ಯ. ಈಗ ಒಂದು ಸಂಗೀತ ನಿರ್ದೇಶಕ ಆದಮೇಲೆ ಏನೋ ಒಂದು ಟ್ಯೂನು ಮಾಡಿ ಕೊಡೋದಲ್ಲ. ಆ ಕತೆ ಯಾವ ಥರ ಕತೆ, ಅದು ಯಾವ ಪ್ರದೇಶದ ಹಿನ್ನೆಲೆ ಇದೆ ಆ ಕತೆಗೆ, ಆ ಪ್ರದೇಶದ ಸಂಗೀತ ಏನಿರ್ಬೋದು. ಯಾಕಂದರೆ ನಾನು ಪ್ರತಿ ಭಾಷೆಯ ಹಾಡುಗಳು ಕೇಳ್ತೀನಿ, ಪ್ರತಿ ಸಂಸ್ಕೃತಿಯ ಹಾಡುಗಳನ್ನ ಕೇಳ್ತೀನಿ. ಯಾಕಂದರೆ ಒಂದೊಂದು ಊರಲ್ಲಿ ಒಂದೊಂದು ಜಾನಪದ ಸಂಗೀತ ಇರ್ತವೆ. ಉತ್ತರ ಕರ್ನಾಟಕದಲ್ಲಿ ಚೌಡಿಕಿ ಹಾಡುಗಳಿರ್ತವೆ, ಇನ್ನೊಂದು ಕಡೆ ಡೊಳ್ಳು, ಕಂಸಾಳೆ ಹಾಡುಗಳು, ಆ ಥರ ಇರ್ತವೆ. ಸೊ ಒಂದೊಂದು ಪ್ರದೇಶದ ಇದನ್ನು ನಾವು ತಿಳ್ಕೊಂಡಾಗ ನನ್ನ ಭಂಡಾರ ಶ್ರೀಮಂತ ಆಗುತ್ತೆ, ನನ್ನ ಜ್ಞಾನ ಭಂಡಾರ ದೊಡ್ಡದಾಗ್ತಾ ಹೋಗುತ್ತೆ. ಅಧ್ಯಯನ ಮಾಡಬೇಕು ಅಂತೀರಿ? ಅಧ್ಯಯನ ಮಾಡಬೇಕು. ಪ್ರತಿಯೊಬ್ಬರ ಇದು ನಾನು ಸಂಗೀತ ನಿರ್ದೇಶಕ ಮಾತ್ರ ಅಲ್ಲ, ನಿರ್ದೇಶಕ ಕೂಡ ಒಂದು ಕತೆ ಆಯ್ಕೆ ಆದಾಗ ಅದರ ಹಿನ್ನೆಲೆ ಏನು ಅನ್ನೋದು ಅಧ್ಯಯನ ಮಾಡದೇ ಇದ್ದರೆ ಆ ಸಿನಿಮಾ ಚೆನ್ನಾಗಿ ಬರಲ್ಲ. ಅವನ ಅಧ್ಯಯನ ಮಾಡಿದಾಗ ತುಂಬ ವಿಷಯಗಳು ಸಿಗ್ತವೆ. ಕೆಲವು ದೃಶ್ಯಗಳು ಏನು ಬರೆದಿರ್ತಾರೋ, ಚಿತ್ರಕಥೆ ಸಂಭಾಷಣೆ ಏನು ಬರೆದಿರ್ತಾರೋ, ಹೊಸ ವಿಚಾರಗಳು ಸಿಗ್ತವೆ. ಹೌದು, ಹೊಸ ಘಟನೆಗಳು ಸಿಗ್ತವೆ, ಅದನ್ನು ತುಂಬಿಸ್ಬೋದು. ಅದು ಭರಣ ಅವರು ಆ ದೃಷ್ಟಿಯಲ್ಲಿ ನಿಸ್ಸೀಮ. ಅವರು ಏನಂತಂದರೆ ಅವರು ರಂಗಭೂಮಿ ಕಲಾವಿದರಾದ್ರಿಂದ ಮತ್ತು ಊರೂರು ಸುತ್ತಿ ಗೊತ್ತಿದ್ದರಿಂದ ಅವರೆಲ್ಲ ತಿಳ್ಕೊಂಡು ಮಾಡಿದ್ದಂತೆ. ಆಮೇಲೆ ಗುರುಗಳೇ ಒಂದು ಕೇಳಬೇಕು, ವರದಪ್ಪ ಅವರ ಇನ್ವಾಲ್ವ್ಮೆಂಟು ಈ ಸಿನಿಮಾಗೆ ಎಷ್ಟಿದೆ ಗುರುಗಳೇ? ಎಷ್ಟಿತ್ತು? 100%. ವಾವ್. ಅವರು ಅವರು ಬದುಕಿರೋವರೆಗೂ ಅಣ್ಣಾವರ ಸಂಸ್ಥೆಯಲ್ಲಿ ಯಾವ ಸಿನಿಮಾ ಆಗ್ತಿತ್ತೋ ಅದರಲ್ಲಿ ವರದಣ್ಣ ಅಣ್ಣಾವರ ಭಾಗವಹಿಸುವಿಕೆ ಇದೆಲ್ಲ ಅದು 100ಕ್ಕೆ 100ರಷ್ಟು ಅಷ್ಟು ಪ್ರೀತಿಯಿಂದ ಮಾಡೋರು. ಒಂದು ಕತೆ ಒಬ್ಬರು ಹೇಳಿದ ತಕ್ಷಣ ಹಾಗೆಯೇ ಕೇಳಿಕೊಂಡು ಅಲ್ಲಿ ಆ ದೃಶ್ಯದಲ್ಲಿ ಅದು ಸ್ವಲ್ಪ ಲಾಚಿಕ್ ಹೊಡೀತಲ್ಲ, ಅದು ಸ್ವಲ್ಪ ಅಸಮರ್ಪಕ ಅನಿಸುತ್ತಲ್ಲ, ಅದನ್ನು ಏನಾದರೂ ಬದಲಾಯಿಸ್ಬೋದಾ? ನೋಡಿ, ಅಷ್ಟು ದೊಡ್ಡ ವ್ಯಕ್ತಿ, ಒಂದು ವಿನಯ, ಅವರೆಲ್ಲರಿಗೂ ಗೌರವದಿಂದಲೇ ಕೇಳೋರು. ಆ ಥರ ವರದಣ್ಣ ಅವರು ತುಂಬ ಇನ್ವಾಲ್ವ್ ಆಗಿ ಮಾತಾಡೋರು. ಆಮೇಲೆ ಕತೆ ಹೇಳುವಾಗಲೇ ಇಮ್ಯಾಜಿನ್ ಮಾಡಿಬಿಡ್ರಂತೆ ಅವರು. ಉಪ್ಪಿ ಅವರು ಓಂ ಕತೆ ಹೇಳ್ಬೇಕಾದ್ರೆ ಅವ್ರು ಇಮ್ಯಾಜಿನ್ ಮಾಡಿ ಹೇಳ್ಬಿಟ್ರಂತೆ ಈ ಸೀನಿಂಗ್ ಬರುತ್ತೆ ಅಲ್ವಾ ಅಂತ. ಉಪ್ಪಿ ಅವರು ಒಂದು ಇಂಟರ್ವ್ಯೂ ಹೇಳಿದ್ರು. ಎಷ್ಟು ಮಟ್ಟಿಗೆ ಮೇಧಾವಿ ಇರಬೇಕು ಅವರು. ಹೌದೌದು. ಹಾಗಿದ್ದಕ್ಕೆ ಅವ್ರ ಸಂಸ್ಥೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬಂತು. ಕಂಟೆಂಟ್ ಅಂದರೆ ಅವ್ರ ಸಂಸ್ಥೆಯಲ್ಲಿ ಬಂದ ಸಿನಿಮಾಗಳು. ಹೌದು, ಅದ್ಭುತ ಕಂಟೆಂಟ್. ಹೌದು. ಸೊ ಹಾಗಾಗಿ ಚಿಗುರ್ದ ಕನಸು ತುಂಬ ಚೆನ್ನಾಗಿ ಬಂತು. ಇದಕ್ಕೆ ನಿಮಗೆ ರಾಜ್ಯ ಪ್ರಶಸ್ತಿನೂ ಬಂತು. ಹೌದು. ಅದೊಂದು ವೀಕ್ಷಕರೇ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ ಮನೋಹರ್ ಸರ್ಗೆ ಈ ಸಿನಿಮಾದ ಮ್ಯೂಸಿಕ್ಗೆ. ಹೌದು, ಇದೊಂದು ತುಂಬ ದೊಡ್ಡ ವಿಷಯ. ಗುರುಗಳಿಗೆ 4 ಸ್ಟೇಟ್ ಅವಾರ್ಡು, ಗೆಜ್ಜನದ ಲಿರಿಕ್ಸ್ಗೆ, ಜೋಡಿ ಹಾಕಿ ಮ್ಯೂಸಿಕ್ಗೆ, ಜನ್ಮ ಜೋಡಿ ಮ್ಯೂಸಿಕ್ಗೆ, ಚಿಗುರ್ದ ಕನಸು ಮ್ಯೂಸಿಕ್ಗೆ 4 ರಾಜ್ಯ ಪ್ರಶಸ್ತಿ ವಿಜೇತರು ಇವರು. ಆಮೇಲೆ ಫ್ರೆಂಡ್ಸ್, ಈ ಸಿನಿಮಾಕ್ಕೆ ಒಟ್ಟು 5 ಅವಾರ್ಡ್ ಬಂದಿದೆ. ಬೆಸ್ಟ್ ಸಿನಿಮಾ ಅಂತ ಪ್ರೊಡಕ್ಷನ್ಗೆ ಹೋಗುತ್ತೆ ನಮ್ಮ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ, ಬೆಸ್ಟ್ ನಿರ್ದೇಶನ TS ನಾಗಾಭರಣ ಅವರಿಗೆ, ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಮನೋಹರ್ ಗುರುಗಳಿಗೆ, ಬೆಸ್ಟ್ ಆ್ಯಕ್ಟ್ರು
ನಮ್ಮ ಶಿವರಾಜ್ ಕುಮಾರ್ ಅವರಿಗೆ ಅದ್ಭುತವಾಗಿ ಮಾಡಿದ್ದಾರೆ, ಹಾಗೂ ಬೆಸ್ಟ್ ಡೈಲಾಗ್ ರೈಟರು ಜಯಂತ್ ಕಾಯ್ಕಿಣಿ ಅವರಿಗೆ. ಆದರೆ ಆಗಿನ ನೋಡಿದ ಎಲ್ಲ ಪತ್ರಿಕೋದ್ಯಮದವರು ಎಲ್ಲರೂ ವಿಮರ್ಶಕರು ಇಷ್ಟಪಟ್ಟರು ಸಿನಿಮಾನ. ನಾನು ಕೂಡ ಮೈಸೂರಿನ ಶಾಂತಲಾ ಥಿಯೇಟ್ರಲ್ಲಿ ನೋಡಿದ್ದೆ, ಫುಲ್ ಹೌಸ್ಫುಲ್ ಆಗಿತ್ತು. ಒಂದು ಸಲ ಮಲೆನಾಡಿಗೆ ಹೋಗಿ ಬರ್ತೀವಿ ನಾವು, ಅಷ್ಟು ಆ ಸಿನಿಮಾ ಇಳಿಸಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಪ್ರೇಕ್ಷಕರ ಅದು ಏನೋ ಸ್ವಲ್ಪ ಪ್ರತಿಕ್ರಿಯೆ ಅಷ್ಟಾಗಿ ಆ ಸಿನಿಮಾಗೆ ಬಂದಿಲ್ಲ. ಸ್ವಲ್ಪ ಅದು ಇನ್ನೂ ಚೆನ್ನಾಗಿ ಬರಬೇಕಿತ್ತು. ಇನ್ನೂ ಸಿನಿಮಾ ಅದ್ಭುತವಾಗಿ ಬಂದಿದೆ, ಯಾವುದೇ ಡೌಟ್ ಬೇಡ. ಇವತ್ತು ಟಿ ವಿಲಿ ಹಾಕಿದಾಗ ನೋಡಿದಾಗ ಇಷ್ಟು ಒಳ್ಳೆ ಸಿನಿಮಾ ಯಾಕೆ 100 ಡೇಸ್ ಇದು ರೀಚ್ ಆಗಿಲ್ಲ ಅನ್ಸ್ಬಿಡುತ್ತೆ ನಮಗೆ. ಆಗ ಸಮಯ ಸಂದರ್ಭ ಹೇಗಿತ್ತು, ನಾವೆಲ್ಲ ಕಾಲೇಜ್ ಹುಡುಗರು ಅವಾಗ, ಹಂಗಾಗಿದೆ. ಗುರುಗಳೇ, ಇದು ಒಂದು ಅದ್ಭುತ ನೆನಪು. ಇದು ನೋಡಿ, ಅಕ್ಟೋಬರ್ 2 ಇವತ್ತು 22 ವರ್ಷ ಸಿನಿಮಾ ಬಂದು. ಅತ್ಯದ್ಭುತ ಸಿನಿಮಾ. ತುಂಬ ಕಾಡುತ್ತೆ ಸಿನಿಮಾ ನೋಡಬೇಕಾದಾಗ. ಇದು ಓಡಬೇಕಿತ್ತಲ್ಲ ಅನಿಸುತ್ತೆ. ಯಾಕೆಂದರೆ ಅಷ್ಟು ಒಳ್ಳೆ ಅಭಿನಯ ಎಲ್ಲರದ್ದು ಇದೆ ಅಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆಗಲೇ ಹೇಳಿದಾಗೆ ಸಿನಿಮಾಕ್ಕೆ ಸಂಗೀತ ಜೀವಾಳ. ಸಂಗೀತ ಇಲ್ದಿರೋ ಸಿನಿಮಾನ ಇಮ್ಯಾಜಿನ್ ಮಾಡೋಕ್ಕೆ ಕೂಡ ಆಗಲ್ಲ. ಕೆಲವು ಕಲಾತ್ಮಕ ಚಿತ್ರಗಳಲ್ಲಿ ಸಂಗೀತ ಸ್ವಲ್ಪ ಡೀಪಾಗಿರುತ್ತೆ, ಆದರೆ ಕಮರ್ಷಿಯಲ್ ಸಿನಿಮಾಗಳಿಗೆ ಸಂಗೀತನೇ ಜೀವಾಳ. ಇದು ಒಂದು ಕಮರ್ಷಿಯಲ್ ಪ್ಲಸ್ ಕಲಾತ್ಮಕ ಅಂತ ಹೇಳ್ಬೋದು. ಯಾಕೆಂದರೆ ಇದು ನಮ್ಮ ಶಿವರಾಮ ಕಾರಂತರವರ ಕಾದಂಬರಿ ಚಿಗುರಿದ ಕನಸಲ್ವ, ಅದರಿಂದ ಇದೊಂದು ಸ್ವಲ್ಪ ಹಾಗೆ ಹೀಗೆ ಇರುವಂಥ ಸಿನಿಮಾನೇ, ಆದರೆ ಅದ್ಭುತ ಕಮರ್ಷಿಯಲ್ ಮೂವಿ. ಅದಕ್ಕೆ ಅತ್ಯುತ್ತಮ ಹಾಡುಗಳನ್ನ ಕೊಟ್ಟು ಸಾಹಿತ್ಯವನ್ನು ಬರೆದು ಹಿನ್ನೆಲೆ ಸಂಗೀತವನ್ನು ಕೊಟ್ಟ ನಿಮಗೆ ಅನಂತ ಧನ್ಯವಾದಗಳು ಗುರುಗಳೇ. ಅದ್ಭುತವಾಗಿ ಮಾಡಿದ್ದೀರಾ ಇದು. ಯಾಕೆಂದರೆ ಇವತ್ತು ಕೇಳ್ತಾ ಇರ್ತೀವಿ ನಾವು ಇದು ಮೊಬೈಲ್ನಲ್ಲಾದರೂ ಸರಿ, ಯೂಟ್ಯೂಬಲ್ಲಿ ಜೂಕ್ ಬಾಕ್ಸ್ಲಾದರೂ ಸರಿ, ಮತ್ತು ಹಾಡುಗಳು ನೋಡ್ತಿರ್ತೀವಿ. ಚಿತ್ರೀಕರಣ ಕೂಡ ಚೆನ್ನಾಗಿ ಮಾಡಿದ್ದಾರೆ ತುಂಬ. ನಾವು ಒಂದ್ಸಲ ಅದು ಹೇಳಿದ್ನಲ್ಲ, ಮಲೆನಾಡು ಇಳಿದು ಬಿಡ್ತೀವಿ ನಾವು, ಒಂದು ಚಳಿಯಾಗ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ. ಕಾದಂಬರಿ ಓದಿದಾಗ ಆಗುತ್ತೆ ಆ ಥರ. ಅದಕ್ಕೊಂದು ಬರಣವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಆಮೇಲೆ ಈ ಸಿನಿಮಾಕ್ಕೆ ರೇಖಾ ಉನ್ನಿಕೃಷ್ಣನ್ ಹಾಗೂ ವಿದ್ಯಾ ವೆಂಕಟೇಶ್ ಎಂಬ ಇಬ್ಬರು ನಾಯಕಿಯರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಶಿವಣ್ಣನ ಬಗ್ಗೆ ನಾವು ಹೇಳೋ ಹಾಗೆ ಇಲ್ಲ, ಅತ್ಯುತ್ತಮ ಅಭಿನಯ. ಅವಿನಾಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೃಷ್ಣೇಗೌಡರು ಒಂದು ತಾತನ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನಂತ್ನಾಗ್ ಅವರು ಕರೆಕ್ಟ್, ಅನಂತ್ನಾಗ್ ಅವ್ರದ್ದು ಮನೋಜ್ಞ ಅಭಿನಯ. ಒಳ್ಳೆ ಸಾರಿ, ಅವ್ರದ್ದೊಂದು ಅಜ್ಜಿ ಪಾತ್ರ ಮಾಡಿದವ್ರ ನೇಮ್ ಒಂದು ಸ್ವಲ್ಪ ಮರ್ತೋಯ್ತು. ರಾಮೇಶ್ವರಿ ವರ್ಮ ಅಂತ ಹೇಳೋರು. ಅವರು ಮೈಸೂರಿನವರು. ತುಂಬ ಅದ್ಭುತ ಒಂದು ಕಲಾವಿದೆ ಆಕೆ. ಅವ್ರು ಆಮೇಲೆ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿಲ್ಲ. ಈಗಲೂ ಕೂಡ ಅವರು ವಯೋವೃದ್ಧರಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ರಾಮೇಶ್ವರಿ ವರ್ಮ ಅವ್ರನ್ನ ಮತ್ತೆ ಇನ್ನೂ ಯಾರಾದರೂ ಅವ್ರನ್ನ ಅಭಿನಯಕ್ಕೆ ಬಳಸ್ಕೋಬಹುದು ಯಾರಾದರೂ. ನಮ್ಮ ಈಗಲೂ ಚಾರ್ಮ್ ಇದೆ, ಆಕ್ಟಿವ್ ಆಗಿದ್ದಾರೆ. ಸೂಪರ್. ಈ ಥರ ಒಂದು ಸಿನಿಮಾ ಇದು. ಹಾಗೂ ನಮ್ಮ ಮನೋಹರ್ ಸರ್ದು ಅತ್ಯುತ್ತಮ ಸಂಗೀತ. ಸ್ಟೇಟ್ ಅವಾರ್ಡ್ ಸಿಕ್ಕಿದ ಖುಷಿಗಿಂತ ಅದರಲ್ಲಿ ದಿನ ಕೇಳುವಂಥ ಗೀತೆಗಳನ್ನ ಕೊಟ್ಟಿದ್ದಾರೆ. ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿದೆ. ಅದರಲ್ಲಿ ಸ್ಕೂಲ್ಗಳಲ್ಲಿ ಗುರುಗಳೇ ನಾನು ನೋಡಿದ್ದೀನಿ, ಈ ಬಂಗಾಡಿ ಹಾಡುಗಳಿಗೆ ತುಂಬ ಜನ ಡ್ಯಾನ್ಸು ಮಾಡಿದ್ದಾರೆ ಮಕ್ಕಳು. ಅವಾಗ ಒಂದು ಟ್ರೆಂಡ್ ಇತ್ತು, ಈ ರಾಮಾಚಾರಿ ಬಂದಾಗ ಯಾರಿ ಒಳಗಡೆ ಡ್ಯಾನ್ಸ್ ಮಾಡೋರು, ಈ ಒಂದು ಟ್ರೆಂಡ್ಗಳು ಬಂದಿತ್ತು. ಈ ಚಿಗುರುದ ಕನಸು ಬಂದ ಟೈಮಲ್ಲಿ ಸ್ಕೂಲ್ ಡೇ, ಕಾಲೇಜ್ ಡೇ ಆದಾಗೆಲ್ಲ ಈ ಬಂಗಾಡಿ ಮನೆ ಹಾಡಿಗೆ ಹುಡುಗರೆಲ್ಲ ಡ್ಯಾನ್ಸ್, ಹುಡುಗರೆಲ್ಲ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದು ನಾವು ನೋಡಿದ್ದೀವಿ. ಹೋದ ತಿಂಗಳು ನಾನು ಆದಿಚುಂಚನಗಿರಿ ಮಠದ್ದು ಸ್ಕೂಲಿಗೆ ಹೋದಾಗ ಆ ಮಕ್ಕಳು ಅದೇ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಸುಗ್ಗಿ ಸಂದರ್ಭದಲ್ಲಿ. ಅವಾಗ ಇಷ್ಟು ವರ್ಷ ಆದ್ಮೇಲೆ ಇಲ್ಲ ಗುರುಗಳೇ, ಯಾವುದೇ ಕರ್ನಾಟಕದ ಹಳ್ಳಿಗಳಿಗೆ ಹೋಗಿ ನಾನು ಇವತ್ತು ಹೇಳ್ತೀನಿ, ಹಂಸಲೇಖ ಹಾಗೂ ನಿಮ್ಮ ಹಾಡುಗಳು ಇವತ್ತು ಓಡ್ತಿರುತ್ತೆ. ಅದೊಂದು 2 ನಿಮ್ಮಿಬ್ಬರದ್ದು ಒಂದು ಶಿಷ್ಯ ಗುರು ಸಂಬಂಧ ಇದೆ. ಅದಕ್ಕೆ ಮೀರಿ ನಿಮ್ಮಿಬ್ಬರು ಮಾಡಿದಂಥ ಅವರ ಕಾಲಘಟ್ಟದಲ್ಲಿ ನೀವು ಕೆಲಸ ಮಾಡಿರೋದು 95-96 ಅಲ್ಲಿ ನೀವು ಪೀಕಲ್ಲಿದ್ರಿ, ತುಂಬಾ ಕೆಲಸಗಳು ಮಾಡಿದ್ರಿ. ಅವರು ಕೂಡ ಪೀಕಲ್ಲಿದ್ದರು. ಆ ಟೈಮಲ್ಲಿ ನಿಮ್ಮ ಇಬ್ಬರು ಮಾಡಿದಂಥ ಕೆಲಸ ಇದೆಯಲ್ಲ, ಇವತ್ತಿಗೆ ಕರ್ನಾಟಕದ ಯಾವ ಮದುವೆಗೆ, ಹಳ್ಳಿಗಳಿಗೆ ಮದುವೆಗೆ ಹೋಗಿ, ಎಲ್ಲಿಗೆ ಹೋಗಿ ನಿಮ್ಮ ಹಾಡುವೆ ಜನ್ಮ ಜೋಡಿ, ಚಿಗುರಿದ ಕನಸು, ಮತ್ತು ರವಿ ಸರ್ದು ಮಾಂಗದ ನಾನೇನ ಸಿನಿಮಾ, ಇವೆಲ್ಲ ಹಾಡುಗಳು ಓಡ್ತಾನೇ ಇರುತ್ತೆ ಯಾವಾಗಲೂ. ಇದಕ್ಕೆ ನೆವರ್ ಎಂಡಿಂಗ್ ಅಂತಾರೆ. ಅಂತ ಒಳ್ಳೆ ಹಾಡು ಕೊಟ್ಟ ನಿಮಗೆ ತುಂಬ ಧನ್ಯವಾದಗಳು ಗುರುಗಳು. ಇದಕ್ಕಿಂತ ಹೆಚ್ಚೇನು ಹೇಳೋಕ್ಕಾಗಲ್ಲ. ಯಾಕೆ ನಮಗೆ ನೀವು ಪದೇ ಈ ಥರ ಹಾಡುಗಳು ಕೊಡ್ತಿರ್ಬೇಕು. ಅದೊಂದೇ ಅಲ್ಲ, ಅನಂತರನು ಕೊಟ್ರಿ. ಅದೇ ಯಾವುದೋ ಒಂದು ಶಕ್ತಿ ನಮ್ಮಿಂದ ಮಾಡಿಸುತ್ತೆ ಅಷ್ಟೇ. ಸಂಗೀತ ಶಕ್ತಿ, ಸಂಗೀತ ಸರಸ್ವತಿ ಅವಳು ಮಾಡಿಸ್ತಾಳೆ, ನಾವು ಇನ್ಸ್ಟ್ರೂಮೆಂಟ್. ಗುರುಗಳೇ, ಒಂದು ಕಾಕತಾಳೀಯ ವಿಷಯ, ಅಣ್ಣವ್ರ ಬಗ್ಗೆನೂ ವಿಷಯ ಬಂತು. ಅವರ ಅಡ್ಜಸ್ಟ್ ಕಂಬೈನ್ಸ್ಲೇ ನಾವು ಮಾತಾಡಿದ್ದು ಚಿಗುರಿದ ಕನಸು ಬಗ್ಗೆ. ನೋಡಿ, ಪ್ರೇಕ್ಷಕರಿಗೆ ಹೇಳಬೇಕು, ಮಯೂರ ಸಿನಿಮಾ 50 ವರ್ಷ ಬಿಡುಗಡೆ. ರಾಜ್ಕುಮಾರ್ ಅವರ ಮನೋಜ್ಞ ಅಭಿನಯ, ದೇವುಡು ನರಸಿಂಹಶಾಸ್ತ್ರಿ ಅವರ ಕಾದಂಬರಿ ಆಧಾರಿತ ಸಿನಿಮಾ, ಅವರು ಬರೆದಂಥ ಕಾದಂಬರಿ, ಹಾಗೂ ವಿಜಯ್ ಅವರ ಡೈರೆಕ್ಷನ್ನು. ಯಾರು ವಿಜಯ್? ಗಂಧದ ಗುಡಿ ಮಾಡಿದವರು. G.K. ವೆಂಕಟೇಶ್ ಅವರ ಅದ್ಭುತ ಮ್ಯೂಸಿಕ್ಕು. ಆ ಸಿನಿಮಾ ಬಂದು ಗುರುಗಳೇ ಒಂದು ಐತಿಹಾಸಿಕ ಸಿನಿಮಾ, ಅದು ಸೂಪರ್ ಹಿಟ್ ಸಿನಿಮಾ. ಮೈಸೂರು ಪ್ಯಾಲೇಸ್ ಅಲ್ಲಿ ಶೂಟಿಂಗ್ ಮಾಡಿದ ಸಿನಿಮಾ, ಅದು ತುಂಬಾ ಒಂದು ಹೆಮ್ಮೆ ತರೋ ವಿಷಯ. ಆಮೇಲೆ ತುಂಬಾ ಅದಕ್ಕೆ ಶೂಟಿಂಗ್ ಕೊಡಲ್ಲ ಅಂತ ಹೇಳಿ ಒಂದು ವಿಷಯ ಆಗಿತ್ತು, ಒಂದು ಕೇಳ್ಪಟ್ಟಿದ್ದೆ ನಾನು. ಮಯೂರ ಸಿನಿಮಾ ಲಾಸ್ಟ್, ಆಮೇಲೆ ಈಗ ಕೊಡ್ತಿದ್ದಾರೆ, ಮೊದಲು ಆಮೇಲೆ ಕೊಡ್ತಿತ್ತಿಲ್ಲ ಅವರು. ಅದು ಅದ್ರ ಬಗ್ಗೆ ನೀವು ಹೇಳ್ಬೇಕು ಗುರುಗಳೇ. ನೀವು ಆಗ ಎಲ್ಲಿದ್ರಿ, ಇವಾಗ ಎಷ್ಟು ವಯಸ್ಸು, ಅದ್ರ ಬಗ್ಗೆ ನೀವು ಹೇಳ್ಬೇಕು. ನಾನಾಗ ಕಾಲೇಜ್ ಪ್ರವೇಶ ನಂದು. ಆವಾಗ ನಾನು ನಮ್ಮ ಊರಲ್ಲಿ ಒಂದು ಪುತ್ತೂರಲ್ಲಿ ಅರುಣಾ ಟಾಕೀಸ್ ಅಂತಿತ್ತು. ಅಲ್ಲಿ ಪುತ್ತೂರಲ್ಲಿ ಅರುಣಾ ಟಾಕೀಸ್, ಅದು ತುಂಬ ಹಳೆಯ ಟಾಕೀಸ್. ಅದು ಅಲ್ಲಿ ಮಯೂರ ಬಿಡುಗಡೆ ಆಯಿತು. ಏನು ನೂಕುನುಗ್ಗಲು, ಏನು ಅದರ ಎಲ್ಲ ನುಗ್ಗಿ ಆ ಸಿನಿಮಾ ನೋಡಿದ್ದು.
ಭಾಳ ಒಂದು ಅದ್ಭುತವಾದ ಅಣ್ಣವರ ಸಂಭಾಷಣೆಗಳು ಅದರಲ್ಲಿ ಹೌದು. ಭಾಳ ಖುಷಿ ಕೊಟ್ಟಂಥ ಇದು ಹಾಡುಗಳಷ್ಟೇ. ಈ ಈ ಮೌನವ ತಾಳೆನು ಮಾತಾಡಿದಾರಿಯ ಕಾಣೆನು, ಅದು ಹಾಡು ನಾನಿರುವುದೇ ನಿನಗಾಗಿ. ಅದಂತೂ ಮಾಸ್ ಹಿಟ್. ಸೊ ಈ ಥರ ಎಲ್ಲ ಹಾಡುಗಳು ಅದರಲ್ಲಿ ತುಂಬ ಚೆನ್ನಾಗಿ. ಮಂಜುಳಾ ಅವ್ರು ಮಾಡಿದ ಹೀರೋಯಿನ್ ಆಗಿ ಮಾಡಿದ. ಹೌದೌದು. ಜಿ ಕೆ ವೆಂಕಟೇಶ್ ಅವರು ಭಾಳ ಇಂಪಾದ ಹಾಡುಗಳನ್ನ ಆ ಚಿತ್ರಕ್ಕೆ ಕೊಟ್ಟರು. ಅದೊಂದು ತುಂಬ ನೆನಪಾಯ್ತು ಗುರುಗಳೇ ಫಿಲಮ್, ಅದಕ್ಕೆ ಅದು ಆಗ ನಾನು ವಿದ್ಯಾರ್ಥಿ. ವಾವ್ ಗುರುಗಳೇ, ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮೊದಲು ಇಷ್ಟೊತ್ತು ನಮ್ಮ ಕರೆಗೆ ಹೋಗೊಟ್ಟು ನಾವು ನಿಮ್ಮನ್ನ ತುಂಬ ಬಲವಂತನೇ ಮಾಡಿಲ್ಲ. ಈ ಥರ ಒಂದು ಇದೆ ಅಂತ ಹೇಳಿದಾಗ ನೀವು ಹುಡುಗರು ಬೆಳಿಬೇಕು ಅಂತ ಬಂದು ಮಾಡ್ಕೊಡ್ತೀರಿ, ಪ್ರತಿ ಸಲನೂ ಮಾಡ್ಕೊಡ್ತೀರಿ. ಲಾಸ್ಟ್ ಟೈಮ್ ಕೂಡ ಒಂದು ಎಪಿಸೋಡ್ ಮಾಡಿಕೊಟ್ರಿ. ಈ ದಸರಾ ಹಬ್ಬದ ಟೈಮಲ್ಲಿ ಬಂದು ಎಲ್ಲ ವಿಚಾರಗಳು, ನಾವು ಒಂದು ಸಿನಿಮಾದ ಬಗ್ಗೆ ಮಾತಾಡೋಣ ಅಂತ ಕರೆದ್ವಿ. ಅಲ್ಲಿ ಎಂತೆಂಥ ಮಹನೀಯರು ಬಂದು ಹೋದರು, ಲೆಜೆಂಡ್ಗಳು ಬಂದು ಹೋದರು, ಈಗ ಬೆಳೀತಿರೋ ಹುಡುಗರು ಬಂದು ಹೋದರು. ನಮಗೂ ಒಂದು ಸ್ಫೂರ್ತಿ. ನೆಕ್ಸ್ಟ್ ಮುಂದಕ್ಕೂ ಕೂಡ ನಮ್ಮ ಚಾನಲ್ಗೆ ನಿಮ್ಗೆ ಆಶೀರ್ವಾದ, ಸಪೋರ್ಟ್ ಯಾವತ್ತೂ ಇರಬೇಕು ಗುರುಗಳೇ. ಖಂಡಿತ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ನೀವು ಒಳ್ಳೆ ಮನಸ್ಸಿಂದ ಒಂದು ಚಾನಲ್ ಶುರು ಮಾಡಿದ್ರಿ, ಶ್ರೀಗಂಧ ಚಾನಲ್ ಮಾಡಿದ್ರಿ. ಸೊ ಇದು ತುಂಬ ಬೆಳೀಲಿ. ಇಲ್ಲಿ ಈ ಇದರಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಇಂಟರ್ವ್ಯೂಗೆ ಬರಲಿ ಅಂತ ನಾನು ಹಾರೈಸ್ತೀನಿ. ಯಾಕೆಂದರೆ ಈ ಚಾನಲ್ ಹೆಡ್ ನಿರಂಜನ್ ನನ್ನ ಫ್ರೆಂಡು, ಅವನೇನು ಹೇಳೋದು ಅಂದರೆ, ನೋಡ್ತಾ ಇದ್ದಾನೆ, ಏ ಗಣಪ ಚಿಗುರುದ ಕನಸು 22 ವರ್ಷ ಆಗಿದೆ, ಮನೋಹರ್ ಸರ್ನ ಕರೆದು ಮಾತಾಡ್ಸೋಣ, ಈ ಸಿನಿಮಾ ಒಂದು ಅದ್ಭುತ ಸಿನಿಮಾ ಇದು. ಆಗ ಯಾಕೋ ಜನ ಅಷ್ಟೊಂದು ಸಪೋರ್ಟ್ ಮಾಡಿಲ್ಲ, ಬಟ್ ಅದ್ಭುತ ಸಿನಿಮಾ, ಇದ್ರ ಬಗ್ಗೆ ಜನಗಳಿಗೆ ವಿಷಯಗಳು ಇನ್ನೂ ಆಳವಾಗಿ ಗೊತ್ತಿರಬೇಕು ಅಂತ ನಾವು ನಿಮಗೆ ಫೋನ್ ಮಾಡಿದ್ದು. ನಿಮ್ಮ ಕರೆಗೆ ಹೋಗೋಟ್ಟು ಬಂದಿದ್ದೀರಿ. ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬದವರಿಗೂ ದಸರಾ ಹಬ್ಬದ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಗುರುಗಳೇ. ಹಾಗೆಯೇ ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಆಯುಧ ಪೂಜೆಯ ಶುಭ ಹಾರೈಕೆಗಳು. ದುರ್ಗೆಯ ಅನುಗ್ರಹ ನಿಮಗೆ ಸದಾ ಇರಲಿ ಅಂತ ನನ್ನ ಹಾರೈಕೆ.